ಓಕೆ ವೆಲ್ಕಮ್ ಟು ಬ್ಯಾಕ್ ಒನ್ಸ್ ಅಗೇನ್ ಏನಪ್ಪಾ ಅಂದ್ರೆ ಲಕ್ಷ್ಮೀ ಸ್ಪರ್ಧಾತ್ಮಕ ಅಕಾಡೆಮಿ ಮಾನ್ವಿ ಓಕೆನಾ. ಸೊ ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಭಜಂತ್ರಿ ಸರ್ ಅವರು ಮಾಡುವಂತಹ ನಮಸ್ಕಾರಗಳು. ಮೂಲತವಾಗಿ ಏನಪ್ಪಾ ಅಂತಂದ್ರೆ ನಿನ್ನೆ ತರಗತಿಯಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇದ್ವಿ. ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ನನಗೆ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಕಾಲ್ಫಾರ್ಮ್ ಆಗುವಂತದ್ದು ಓಕೆನಾ. ಪೊಲೀಸ್ ಇಲಾಖೆಯಲ್ಲಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಸರ್ ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಏನಪ್ಪಾ ಅಂತಂದ್ರೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊಡ್ರಿ ಸರ್. ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಕ್ವಶನ್ಸ್ ಬಂದ್ರು ಕೂಡ ಏನಪ್ಪಾ ಅಂದ್ರೆ ನಾವು ಆನ್ಸರ್ ಮಾಡಕ್ ಏನಪ್ಪಾ ಅಂದ್ರೆ ಸಬಲರಾಗಿರ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಇವತ್ತಿನ ತರಗತಿಯಲ್ಲಿ ನಾನು ಏನ್ ಮಾಡಿದೀನಪ್ಪಾ ಅಂತಂದ್ರೆ ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬಗ್ಗೆನೇ ಏನ್ ಮಾಡಿದೀನಪ್ಪಾ ಅಂತಂದ್ರ ಒಂದು ಪ್ರಶ್ನೆಯನ್ನ ತೆಗೆದಿದ್ದೀನಿ. ಸೊ ಮೂಲತವಾಗಿ ಏನಪ್ಪಾ ಅಂದ್ರೆ ಪೊಲೀಸ್ ಅಂದ್ರೆ ಭಯ ಅಲ್ಲ ಭರವಸೆ ಓಕೆನಾ. ಸೊ ಆ ಉದ್ದೇಶವನ್ನು ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಸೊ ಎಲ್ಲರೂ ಏನಪ್ಪಾ ಅಂತಂದ್ರ ಒಮ್ಮೆ ಪ್ರಶ್ನೆಯನ್ನು ಓದಿ. ಸೊ ಆಲ್ ಆಫ್ ಯು ಪ್ಲೀಸ್ ಲಿಸನ್ ಹಿಯರ್. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಗಂಡದೇರುಂಡ ಎಂಬ ಲಾಂಛನ ಯಾವ ವರ್ಷದಲ್ಲಿ ಸೇರ್ಪಡೆಯಾಯಿತು? ಅರ್ಥ ಆಗ್ತಿದೆನಾ? ಸೊ ಪ್ರಶ್ನೆಯನ್ನು ಬಹಳ ಏನ ಡೆಪ್ತ್ ಇಲ್ರಿ, ಸೂಕ್ಷ್ಮವಾಗಿ ಗಮನಿಸ್ಬೇಕಷ್ಟೇ. ಅರ್ಥ ಆಗ್ತಿದೆನಾ? ಸೊ ಇಲ್ಲಿ ಎಲ್ಲ ನೋಡಿದ್ರೆ ಸರಳ ಅನಿಸ್ತಿದ್ರಿ, ಎಕ್ಸಾಮ್ ಸೆಂಟರ್ ನ ಕೂತ್ಕೊಂಡ್ರೆ ನಮ್ ಡೇಟ್ ಆಫ್ ಬರ್ತ್ ನಮ್ಗ ಬರ್ತಿರ್ತಾವ್ರಿ, ಅದಕ್ಕದ ನಿಜವಾದ ಎಕ್ಸಾಮ್ ಅಂತಾರ್ರಿ, ಹೌದಾ? ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಗಂಡದೇರುಂಡ ಎಂಬ ಲಾಂಛನವನ್ನು ಯಾವ ವರ್ಷದಲ್ಲಿ ಸೇರ್ಪಡೆ ಮಾಡಿದ್ರು ಅಂತ ಅರ್ಥ ಓಕೆನಾ. ಸೊ ಗಂಡದೇರುಂಡ ಅಂದ್ರೆ ಏನ್ರಿ ಸರ ಅಂತಂದ್ರೆ ಅಂದ್ರೆ ಮತ್ತೆ ಸೊ ಗಂಡದೇರುಂಡ ಬಹಳ ಇಂಪಾರ್ಟೆಂಟ್ ಇಲ್ಲಿ ನೋಡ್ರಿ ಓಕೆನಾ. ಸೊ ಇದು ಏನಪ್ಪಾ ಅಂತಂದ್ರೆ ಗಂಡದೇರುಂಡ ಏನಪ್ಪಾ ಅಂತಂದ್ರ ಲಾಂಛನ. ಇದು ಅರ್ಥ ಆಗ್ತಿದೆ ನೋಡ್ರಿ, ಈ ಕಡೆ ಸಿಂಹ ಐತಿ, ಈ ಕಡೆ ಸಿಂಹ ಐತಿ, ಅರ್ಥ ಆಗ್ತಿದೆ ಇಲ್ಲಿ ನೋಡ್ರಿ. ಇಂಪಾರ್ಟೆಂಟ್ ನಾಲ್ಕು ಮುಖದ ಸಿಂಹ ಐತಿ, ಇಲ್ಲಿ ಯಾವ ಸಿಂಬಲ್ ಗಳ ಒಂದು ಕೂಡ ಎಕ್ಸಾಮ್ ಪ್ರಶ್ನೆ ಕೇಳ್ರಿ. ಕುದುರೆಯ ಕಡೆ ಐತಿ, ಆನೆಯ ಕಡೆ ಐತಿ, ಗೂಳಿಯ ಕಡೆ ಐತಿ. ಸೊ ಇವೆಲ್ಲವನ್ನು ಗುಣಿಸ್ಬೇಕು ನೋಡ್ರಿ. ಇಲ್ಲಿ ಏನೈತಿ ಇಂಪಾರ್ಟೆಂಟ್ ಗಂಡದೇರುಂಡ ಏನಪ್ಪಾ ಅಂತಂದ್ರೆ ಒಂದು ಲಾಂಛನ ಐತಿ, ಅರ್ಥ ಆಗ್ತಿದೆ. ಸೊ ಇದು ಕರ್ನಾಟಕದ ರಾಜ್ಯ ಲಾಂಛನ ಕೂಡ ಹೌದು, ಮೈಸೂರು ಒಡೆಯರ ರಾಜ್ಯ ಲಾಂಛನ ಕೂಡ ಹೌದು, ಅರ್ಥ ಆಗ್ತಿದೆ. ಇಂಪಾರ್ಟೆಂಟ್ ಇಂಥವೆಲ್ಲ ಕೇಳ್ತಾರ್ರಿ, ಅರ್ಥ ಆಗ್ತಿದೆನಾ? ಸೊ ಯಾವ್ದಪ್ಪ ಅಂತಂದ್ರೆ ಇದು ಗಂಡದೇರುಂಡ. ಸೊ ಬಹಳ ಇಂಪಾರ್ಟೆಂಟ್, ಸರಿಯಾಗಿ ಏನಪ್ಪ ಅಂದ್ರೆ ಗಮನಿಸ್ರಿ ಓಕೆನಾ. ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಗಂಡದೇರುಂಡ ಎಂಬ ಲಾಂಛನ ಸೇರ್ಪಡೆಯಾಗಿದ್ದು ಇಲ್ಲಿ ಫಸ್ಟ್ ಆಪ್ಷನ್ಸ್ 1935 1935 ಇದೆ, 1967 ಇದೆ, ಸೊ 1917 ಇದೆ, ಸೊ 1919 ಇದೆ. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಪ್ರೀತಿಯ ಸ್ನೇಹಿತರೆ, ಈ ಇಶ್ಯೂ ಒಳಗಡೆ ಏನಪ್ಪಾ ಅಂತಂದ್ರೆ ಯಾವ್ಯಾವ ಹೌದು ಯಾವ್ಯಾವ ಅಲ್ಲ ಅಂಬತ್ ತೆಗೆದಾಕ್ಬಿಟ್ರೆ ಏನಪ್ಪಾ ಅಂದ್ರೆ ಉಳಿಕೆದ ಆನ್ಸರ್ ಏನಪ್ಪಾ ಅಂದ್ರೆ ಸಿಗುತ್ತೆ ನೋಡಿ ಇಲ್ಲಿ. ಸೊ 1917 ಬೇಡ ನಮ್ಗೆ ಏನಪ್ಪಾ ಅಂದ್ರೆ ಗಾಂಧಿ ಟೈಪ್ ಅಲ್ಲಿ ಬರುತ್ತೆ. 1917 ಓಕೆನಾ ಬಿಹಾರದಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಅಂತ ಬರ್ತದೆ, ನೀಲಿ ಬೆಳೆಗಾರರ ಸಮಸ್ಯೆ ಓಕೆನಾ, ಇಂಡಿಗೋ ಬೆಳೆಗಾರರ ಸಮಸ್ಯೆ ಅದು ಬೇಡ. ಇನ್ನು 1919 ಕೇಡಾ ಸತ್ಯಾಗ್ರಹ, ಖಿಲಾಫತ್ ಚಳವಳಿ ಓಕೆನಾ, ನೆಕ್ಸ್ಟ್ ಜಲಿಯಾನ್ ವಾಲ್ಬಾಗ್ ಹತ್ಯಾಕಾಂಡ ಅವೆಲ್ಲ ಬರ್ತಾವೆ, ಅವು ಬೇಡ. ಸೊ ನಮಗೆ ಬೇಕಾಗಿರುವಂತ ಪ್ರಶ್ನೆಯನ್ನ ಆಯ್ಕೆ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಮುಂದೆ ಹೋಗುವಂತ ಕೆಲಸವನ್ನ ಮಾಡೋಣ ಸ್ನೇಹಿತರೆ ಓಕೆನಾ. ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಯಾವ ವರ್ಷದಲ್ಲಿ ಸೇರ್ಪಡೆ ಆಯ್ತ್ರಿ? ಹಾಗಾದ್ರೆ ಗಂಡದೇರುಂಡ ಎಂಬ ಲಾಂಛನವನ್ನ 1935 ಏನ್ ಮಾಡಿದ್ರಪ್ಪ ಅಂತಂದ್ರೆ ಸೇರ್ಪಡೆ ಮಾಡ್ಕೊಂಡ್ರು. ಸರ್ ಹಾಗಾದ್ರೆ ಪೊಲೀಸ್ ಇಲಾಖೆಯಲ್ಲಿ ನಾನು ಇವಾಗ ಪೊಲೀಸ್ ಇಲಾಖೆ ಬಗ್ಗೆ ಏನಪ್ಪಾ ಅಂದ್ರೆ ಪ್ರಿಪರೇಷನ್ ಆಗ್ತಾ ಇದ್ದೀನಿ. ಪೊಲೀಸ್ ಇಲಾಖೆಗೆ ಏನಪ್ಪಾ ಅಂತಂದ್ರೆ ಸೇರ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಪೊಲೀಸ್ ಇಲಾಖೆ ಬಗ್ಗೆ ಏನೇನ್ ಗೊತ್ತಿರಬೇಕು ನೋಡಿ. ಸೊ ಯಾವುದೇ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಾಗ 4ರಿಂದ 5 ಪ್ರಶ್ನೆಗಳನ್ನ ಇಟ್ಟಿರ್ತಾನ್ರಿ, ಅರ್ಥ ಆಗ್ತದೆ. ಆ 5 ಪ್ರಶ್ನೆಗಳಿಗೆ ಏನಪ್ಪಾ ಅಂದ್ರೆ ನೀವು ಸಮರ್ಥವಾಗಿ ಆನ್ಸರ್ ಮಾಡುವಂತ ತಾಕತ್ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಇರ್ಬೇಕ್ರಿ ಸರ್, ಹೌದಾ? ಸೊ ನೋಡ್ರಿ ಹಾಗಾದ್ರೆ ನಮ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಏನ್ ಗೊತ್ತಿರ್ಬೇಕು ಸರ್, ಹೌದಾ? ಸ್ವಲ್ಪ ಗಮನಿಸಿ ಇಂಪಾರ್ಟೆಂಟ್. 1935 ಏನ್ ಮಾಡಿದ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಗಂಡ ಬೇರುಂಡ. ಯಾವ ಬೇರುಂಡ ಹೇಳಿದ್ರೆ ಇಂಪಾರ್ಟೆಂಟ್ ಗಂಡ ಬೇರುಂಡ. ಈ ಗಂಡ ಬೇರುಂಡ ಎಂಬ ಲಾಂಛನ ಓಕೆನಾ. ಸೊ ಯಾವ ವರ್ಷದಲ್ಲಿ ಸೇರ್ಪಡೆ ಆಯ್ತು ಅಂತ ಹೇಳಿದ್ರೆ ಸರ್ ನಾನು 1935 ಇದೇ ವರ್ಷದಲ್ಲಿ ಭಾರತ ಸರ್ಕಾರ ಕಾಯಿದೆ ಓಕೆನಾ, ಭಾರತ ಸಂವಿಧಾನದ ನೀಲಿ ನಕಾಶೆ ದ ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಂಡಿತ್ ಜವಾಹರ್ಲಾಲ್ ನೆಹರು ಕೇಳಿದ್ಯಾ? ಸೊ ಅಲ್ಲಿ ಹೇಳಿರ್ತಕ್ಕಂಥದ್ದು ಓಕೆನಾ. ಸೊ ಬಹಳ ಇಂಪಾರ್ಟೆಂಟ್ ಗೊತ್ತಿರಲಿ. ಈ ಗಂಡದೇರುಂಡ ಎಂಬ ಲಾಂಛನ 1935 ಅಲ್ಲಿ ಪೊಲೀಸ್ ಇಲಾಖೆಗೆ ಏನಾಯ್ತು ಸೇರ್ಪಡೆ ಆಯ್ತು. ಸರ್ ನಮ್ಗೆ ಇವಾಗ ಕ್ಲಿಯರ್ ಕಟ್ ಆಗಿ ತಿಳ್ಕೊಂಡ್ರೆ ಒಂದು ಪಾಯಿಂಟ್ ಅನ್ನ ಪೊಲೀಸ್ ಇಲಾಖೆ ಬಗ್ಗೆ ಏನ್ ಕೇಳ್ತಾರ ಫಸ್ಟ್ ಕ್ವಶನ್ ಓಕೆನಾ. ಸೊ ನೋಡಿ ಮೊದಲನೇ ಪ್ರಶ್ನೆ ಬಹಳ ಇಂಪಾರ್ಟೆಂಟ್, ಇಲ್ಲಿ ಬೇಡ ಹೊಸ ಸ್ಲೈಡ್ ಏನಪ್ಪಾ ಅಂದ್ರೆ ನಾವ್ ಏನ್ ಮಾಡ್ಕೊಂಡ್ಬಿಡೋಣ ತೆಗೆದುಕೊಂಡ್ಬೇಡ ಓಕೆನಾ, ಬಹಳ ಇಂಪಾರ್ಟೆಂಟ್. ಸೊ ಗೊತ್ತಿರಲಿ ಇಂಪಾರ್ಟೆಂಟ್, ಹೊಸ ಸ್ಲೈಡ್ ಓಪನ್ ಮಾಡಿ ಸ್ಲೈಡ್ ತಗೊಳ್ಳೋಣ ಓಕೆನಾ. ಫಸ್ಟ್ ಒನ್ ಇಂಪಾರ್ಟೆಂಟ್ ಪೊಲೀಸ್ ಇಲಾಖೆ ಏನಿದ ಪೊಲೀಸ್ ಇಲಾಖೆ ಬಗ್ಗೆ. ಸೊ ನಮಗೆ ಗೊತ್ತಿರುವ ಹಾಗೆ ಪೊಲೀಸ್ ಇಲಾಖೆ ಬಗ್ಗೆ ನಮ್ಗೆ ಏನ್ ಗೊತ್ತಿರ್ಬೇಕು ಸರ್ ಓಕೆನಾ. ಸೊ ಮೂಲತವಾಗಿ ನಾವು ಇವತ್ತು ಪೊಲೀಸ್ ಇಲಾಖೆ ಬಗ್ಗೆ ಏನಪ್ಪಾ ಅಂದ್ರೆ ಪ್ರಿಪರೇಷನ್ ಆಗ್ತಿದ್ಯಪ್ಪ ಅಂತಂದ್ರೆ ಸೊ ಯಾವ್ಯಾವ ಸುಲಭ ಓದೋದಂದ್ರೆ ಅರ್ಥ ಆಗ್ತದೆ. ಸೊ ನಾವು
ಏನನ್ನ ಓದ್ಬೇಕು ಏನನ್ನ ಓದಬಾರ್ದು ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಅಂದ್ರೆ ಜೀವನದಲ್ಲಿ ಗೆಟ್ಟಿನ ಸರ್ ಇಂಪಾರ್ಟೆಂಟ್ ಅರ್ಥ ಆಗ್ತದ. ಸೊ ನೋಡಿ ಮೂಲತವಾಗಿ ಫಸ್ಟ್ ಒಂದು ಪೊಲೀಸ್ ಇಲಾಖೆ ಬಗ್ಗೆ ಕೇಳುವಂತದ್ದು ಓಕೆನಾ. ಪೊಲೀಸ್ ಎಂಬುದು ಯಾವ್ದು ಫಸ್ಟ್ ಇದನ್ನ ತಗೊಂಡ್ಬಿಡಮ್ರಿ ಸರ ಪೊಲೀಸ್ ಓಕೆನಾ. ಈ ಪೊಲೀಸ್ ಎಂಬುದು ಇಂಪಾರ್ಟೆಂಟ್ ಯಾವ ಪಟ್ಟಿಯಲ್ಲಿ ಕಂಡು ಬರುತ್ತದೆ ನೋಡಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತ ಪಟ್ಟಿ ಅರ್ಥ ಆಗ್ತದೇನಾ. ಸೊ ಇದು ಯಾವ ಪಟ್ಟಿಯಲ್ಲಿ ಕಂಡು ಬರುವಂತ ವಿಷಯ ಇದೇನ್ ದೊಡ್ಡ ಕ್ವಶನ್ ಅಲ್ರಿ ಸರ್, ಆದ್ರೂ ನಿಮಗೆ ಗೊತ್ತಿರ್ಬೇಕು ಓಕೆನಾ. ಪೊಲೀಸ್ ಎಂಬುದು ಯಾವ ಪಟ್ಟಿಯಲ್ಲಿ ಕಂಡು ಬರ್ತೈತ್ರಿ? ರಾಜ್ಯ ಪಟ್ಟಿಯಲ್ಲಿ. ಯಾವ ಪಟ್ಟಿಯಲ್ಲಿ? ರಾಜ್ಯ ಪಟ್ಟಿಯಲ್ಲಿ ಏನಪ್ಪಾ ಅಂತಂದ್ರೆ ಪೊಲೀಸ್ ಎಂಬ ವಿಷಯ ಕಂಡು ಬರ್ತೈತಿ. ಇದನ್ನು ಗೊತ್ತಿರಲ್ರಿ ಕೆಲವರಿಗೆ, ಸ್ವಲ್ಪ ಅವ್ರು ಗೊತ್ತಿಲ್ಲ ಅಂತಲ್ಲ, ತಿಳ್ಕೊರಿ ಅರ್ಥ ಆಗ್ತದ. ತಿಳ್ಕೊಂಡಿದ್ದೇನೆ ಏನಂತಪ್ಪ ಅಂದ್ರೆ ಇತಿಹಾಸವನ್ನು ನಿರ್ಮಾಣ ಮಾಡಬಹುದ್ರಿ, ಹೌದಾ ಇಲ್ರಿ? ಸೊ ಬಹಳ ಇಂಪಾರ್ಟೆಂಟ್ ಗೊತ್ತಿರ್ಬೇಕು. ಪೊಲೀಸ್ ಎಂಬುದು ಯಾವ ಪಟ್ಟಿಯಲ್ಲಿ ಬರ್ತದ? ಫಸ್ಟ್ ಮೂಲಕ ಬೇಸಿಕ್ ಇದ್ದು ಅಂತ ತಿಳ್ಕೊಂಡ್ರೆ ಆಮೇಲೆಲ್ಲ ಡೆಪ್ತ್ ಆಗಿ ಬೇರೆ ಇಲ್ಲಿ ಹೇಳೋಣ ಪರ್ಸೈಡ್ ಓಕೆನಾ. ಸೊ ಮೊದಲನೇ ಸರ ಪೊಲೀಸ್ ಎಂಬುದು ರಾಜ್ಯ ಪಟ್ಟಿಯಲ್ಲಿ ಐತ್ರಿ. ಸೊ ಹಾಗಾದ್ರೆ ಈ ಪೊಲೀಸ್ ಎಂಬುದು ಐತಲ್ರಿ ಸರ, ಪ್ರಶ್ನೆ ಕೇಳ್ತಾನ್ರಿ ಏನಂತ ಕೇಳ್ತಾನಪ್ಪ ಅಂದ್ರೆ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅರ್ಥ ಆಗ್ತದನ. ಇವಾಗ ನಿಮ್ಗೆ ಪೊಲೀಸ್ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಇಷ್ಟು ಜಾಬ್ಗಳನ್ನ ನೋಟಿಫಿಕೇಶನ್ ಆಗ್ಬೇಕಂದ್ರೆ ನಿಮ್ಗೆ ಯಾವ ಸಚಿವಾಲಯದವ್ರು ನೋಟಿಫಿಕೇಶನ್ ಮಾಡ್ತಾರ್ರಿ ನೋಡಿ ಹೇಳೋಣ. ಸೊ ಈ ಪ್ರಶ್ನೆಗಳನ್ನ ತೆಗಿತಾರೇನ. ಪೊಲೀಸ್ ಎಂಬುದು ಯಾವ ಸಚಿವಾಲಯದ ಅಡಿಯಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಗೃಹ ಸಚಿವಾಲಯ. ಯಾವ ಸಚಿವಾಲಯ? ಗೃಹ ಸಚಿವಾಲಯದ ಅಡಿಯಲ್ಲಿ ಏನ್ ಕಂಡು ಬರ್ತಪ್ಪ ಅಂದ್ರೆ ಈ ಪೊಲೀಸ್ ಎಂಬುದೇನಪ್ಪ ಅಂತಂದ್ರೆ ಮೂಲತವಾಗಿ ಕಂಡು ಬರ್ತದ. ಯಾವ್ದು ಕಂಡು ಬರ್ತದೆ ಇಂಪಾರ್ಟೆಂಟ್? ಪೊಲೀಸ್. ಪೊಲೀಸ್ ಎಂಬುದು ಏನಾಗ್ತದಪ್ಪ ಅಂದ್ರೆ ಇಂಪಾರ್ಟೆಂಟ್ ಕಂಡು ಬರ್ತೈತಿ ಅರ್ಥ ಆಗ್ತೇನ. ಸೊ ಬಹಳ ಇಂಪಾರ್ಟೆಂಟ್ ಕೆಚ್ಚರಿ ಆಗಿರ್ಬೇಕು ಸರ್. ಜಾಬ್ ಯಾವ್ದಂದ್ರೆ ಅರ್ಥ ಆಗ್ತದೆ ಇಂಪಾರ್ಟೆಂಟ್. P1 to DC ವರೆಗೆ ಏನಪ್ಪ ಅಂದ್ರೆ ಮಾಡುವಂತ ಕೆಲಸದಲ್ಲಿ ನಿಷ್ಠೆ ಇದ್ರೆ ಪ್ರಾಮಾಣಿಕತೆ ಇದ್ರೆ ಯಾವ್ದಾದ್ರೆ ಸರ್ ಕೆಲಸ ಅವನ್ ಇಷ್ಟ ಪಡ್ಬೇಕು, ಲವ್ ಮಾಡ್ಬೇಕು, ಜಾಬ್ ನ ಬೇರೆಲ್ಲ ಉದ್ದಾರ ಆಗಂಗಿಲ್ಲ ನೋಡ್ರಿ ಅರ್ಥ ಆಗ್ತೇನ ಸರ್. ಪೊಲೀಸ್ ಇಲಾಖೆಯಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ಒಂದು ಇದು ರಾಜ್ಯ ಪಟ್ಟಿಯಲ್ಲಿ ಕಂಡು ಬರುವಂತ ವಿಷಯವಾಗಿದೆ. ಸೊ ಬಹಳ ಇಂಪಾರ್ಟೆಂಟ್. ಎರಡನೇದು ಏನಪ್ಪಾ ಅಂದ್ರೆ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತದಪ್ಪ ಅಂದ್ರೆ ಗೃಹ ಸಚಿವಾಲಯದ ಅಡಿಯಲ್ಲಿ ಕಂಡು ಬರುತ್ತದೆ. ಪ್ರಿಯ ಸ್ಪರ್ಧಾ ಮಿತ್ರರೇ, ಸೊ ಈಗ ಹೊರತುಪಡಿಸಿ ಇನ್ನೇನ್ ಪ್ರಶ್ನೆ ಕೇಳ್ತಾರೆ ಸರ್ ಕರೆಕ್ಟ್ ಆಗಿ ನೆನಪಿಡುವ ಇಂಪಾರ್ಟೆಂಟ್. ಹಾಗಾದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಯಾವುದು? ಕರ್ನಾಟಕ ರಾಜ್ಯ ಓಕೆನಾ. ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ. ಯಾವ ಕಾಯ್ದೆ? ಪೊಲೀಸ್ ಕಾಯ್ದೆ. ಸೊ ಇಂಪಾರ್ಟೆಂಟ್. ಇದು ಯಾವ ವರ್ಷದಲ್ಲಿ ಜಾರಿಗೆ ಬಂತು ನೋಡಿ, ಅಂತ ಅದ್ಭುತ ಪ್ರಶ್ನೆ ಕೇಳ್ತಾರೆ ನಿಮ್ಗೆ ಓಕೆನಾ. ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಆದದ್ದು ಆಕ್ಟ್ ಆಗಿದ್ದು ಯಾವ ವರ್ಷ ಅಂತ ಕೇಳ್ತಾನೆ. ಸೊ ಯಾವಾಗ ಆಯ್ತು? 1963ರಲ್ಲಿ. ಎಷ್ಟರಲ್ಲಿ? 1963ರಲ್ಲಿ ಏನಾಯ್ತಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಎಂಬುದು ಏನಾಯ್ತು ಇಂಪಾರ್ಟೆಂಟ್ ನೇಮಕ ಆಯ್ತು. ಸರ್ ಹಾಗಾದ್ರೆ ಈ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಐತಲ್ಲ ಅದು ಯಾಕಾಗಿದ್ದು ಕೇಳಿದ್ರೆ 1963 ಆಗ್ತದೆ. ಹಾಗಾದ್ರೆ ಈ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ನೋಡಿ, ಎಷ್ಟು ಅದ್ಭುತವಾಗಿದೆ. ಬಹಳ ಅಂದ್ರೆ ಬಹಳ ಈಸಿ ಹೇಳೋಣ, ಸರಳವಾಗಿ ಅರ್ಥ ಮಾಡ್ಕೊಂಡಿದೆ. ದೊಡ್ಡ ಟಫ್ ಬೇರೆ ಸಬ್ಜೆಕ್ಟ್ ಅಲ್ಲ ಓಕೆ. ನಿಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತಿರ್ಬೇಕು ಓಕೆನಾ. ಸೊ ಹಾಗಾದ್ರೆ ಇದು ಯಾವಾಗ ಜಾರಿಗೆ ಬಂತು ನೋಡಿ. ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆಯಾದ ವರ್ಷ 1963. ಇದು ಜಾರಿಯಾಗಿರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ 1965 ಏಪ್ರಿಲ್. ಗಮನ ಕೊಡು ದೋಸ್ತ, ಇಲ್ಲೇ ನೋಡು ಗಂಗಳ ಬಾರಿಗೆ ಪ್ಲೇಟ್ ನೆನಪಿರ್ಲಿ. ಸೊ ಯಾವಾಗ ಇಂಪಾರ್ಟೆಂಟ್? 1965 ಏಪ್ರಿಲ್ 2ನೇ ತಾರೀಕಿಗೆ ನೋಡಿ. ಎಷ್ಟನೇ ತಾರೀಕಿಗೆ? ಆರು ಭಾಷೆ ಹೇಳಕತ್ತೀನ್ರಿ. ಏಪ್ರಿಲ್ 2ನೇ ತಾರೀಕಿಗೆ 1965 ಓಕೆನಾ. ಸೊ ಈ ವರ್ಷದ ಏನಾಯ್ತಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಎಂಬುದು ಏನಾಯ್ತಪ್ಪ ಅಂದ್ರೆ ಜಾರಿಗೆ ಆಯ್ತು ನೋಡಿ. ಆ ಜಾರಿಗೆ ಆಗಿರುವಂತಹ ಸಡಿಲಿಕೆಗಾಗಿ ನೀವು ಏನ್ ಮಾಡ್ತೀವಪ್ಪ ಅಂದ್ರ ಈ ಏಪ್ರಿಲ್ 2 ಯಾವ 2 ಏಪ್ರಿಲ್ 2 ನಾವು ಏನಂತ ಕರಿತೀವಿ ಅಂತ ಕೇಳಿದ್ರಪ್ಪ ಅಂತಂದ್ರ ಬಹಳ ಇಂಪಾರ್ಟೆಂಟ್. ಪೊಲೀಸ್ ಯಾವ್ದ? ಪೊಲೀಸ್ ಓಕೆನಾ. ಪೊಲೀಸ್ ಧ್ವಜಾ ದಿನ ಅಂತ ಕರಿತೀವಿ. ಏನಂತ ಕರಿತೀವಿ? ಪೊಲೀಸ ಧ್ವಜಾ ದಿನ. ಪೊಲೀಸ ಧ್ವಜಾ ದಿನ ಅಂತ ಕರಿತೀವಿ. ನೆನಪಿಡ್ಬೇಕು, ನಮ್ ಧ್ವಜ ಅಲ್ಲ ಓಕೆನಾ. ಅದು ಭಾರತದ ರಾಷ್ಟ್ರೀಯ ಧ್ವಜ. ಏನಿಲ್ಲ ನಿನ್ನೆ ತರಗತಿಯಲ್ಲಿ 3:2 ಇಂಗಾಳಿ ವೆಂಕಯ್ಯ ಹುಬ್ಬಳ್ಳಿಯ ಗರಗ ಅರ್ಥ ಆಗ್ತೈತಿ. ಸೊ ಅದ್ರ ಬಗ್ಗೆ ನೆನಪಿಡ್ಬೇಕು ಇಂಪಾರ್ಟೆಂಟ್. 1965 ಏಪ್ರಿಲ್ 2 ಈ ಪೊಲೀಸ್ ಕಾಯ್ದೆ ಎಂಬುದು ಏನಪ್ಪ ಅಂದ್ರೆ ಈ ದೇಶದಲ್ಲಿ ಜಾರಿಗೆ ಬಂತು. ಸೊ ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇದನ್ನ ಏನಂತ ಕರಿತೀವಿ? ಪೊಲೀಸ್ ಧ್ವಜಾ ದಿನ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸಾಮ್ ಅಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ. ಏನ್ ಪ್ರಶ್ನೆ ಕೇಳಿದ ಅಂತ ಕೇಳಿದ್ರೆ ಸರ್ ಪೊಲೀಸ್ ಹುತಾತ್ಮರ ದಿನ. ಯಾವ ದಿನ? ಪೊಲೀಸ್ ಹುತಾತ್ಮರ ದಿನ ನೋಡಿ, ಬಹಳ ಇಂಪಾರ್ಟೆಂಟ್. ಪೊಲೀಸ್ ಹುತಾತ್ಮರ ದಿನ. ಪೊಲೀಸ್ ಹುತಾತ್ಮರ ದಿನ ಅಂತ ಯಾವ ಡೇಟ್ ಕರೀತಾರ?
ಪ್ರಿಂಟ್ ಟು ಪ್ರಿಂಟ್ ಹೇಳ್ತೀನಿ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಕರೆಕ್ಟ್ ಆಗಿ ಕೇಳ್ತೀರಿ ಸರ್ ಓಕೆನಾ. ಪೊಲೀಸ್ ಹುತಾತ್ಮರ ದಿನ ಯಾವಾಗ? ಅಕ್ಟೋಬರ್ 21. ಯಾವಾಗ? ಅಕ್ಟೋಬರ್ 21ನೇ ತಾರೀಕಿಗೆ ಏನಂತ ಕರಿತೀವಿ ನಾವು? ಪೊಲೀಸ್ ಹುತಾತ್ಮರ ದಿನ. ಕೆಲವೊಂದು ದಿನಾಚರಣೆಗಳನ್ನು ಕಂಪಲ್ಸರಿ ಕೇಳ್ತಾನೆ ಸರ್, ಗೊತ್ತಿರಬೇಕು. ಪ್ರತಿಯೊಂದು ದಿನಾಚರಣೆಗಳನ್ನ ಕೇಳ್ತಾನೆ, ಅರ್ಥ ಆಗ್ತಿದೆನಾ? ಸೊ ಯಾವ್ದನ್ನ ಹೆಂಗ್ ಬೇಕಾದ್ರೆ ಕೇಳಬಹುದು. ಜನವರಿ 3 ಅರ್ಥ ಆಗ್ತಿದೆ ಕೇಳಿ. ಜನವರಿ 3 ರಾಷ್ಟ್ರೀಯ ಮಹಿಳಾ ಶಿಕ್ಷಕಿಯರ ದಿನ ಅಂತ ಕರೀತಾರೆ. ಜನವರಿ 4 ವಿಶ್ವ ಬ್ರೈನ್ ದಿನ ಅಂತ ಕರೀತಾರೆ. ಜನವರಿ 9 ಪ್ರವಾಸಿ ಭಾರತ ದಿವಸ. ಜನವರಿ 12 ರಾಷ್ಟ್ರೀಯ ಯುವಕರ ದಿನ. ಜನವರಿ 15 ರಾಷ್ಟ್ರೀಯ ಭೂಸೇನೆ ದಿನಾಚರಣೆ. ಕೇಳಿವನ್ನೆಲ್ಲ ಸೊ ಬಹಳ ಇಂಪಾರ್ಟೆಂಟ್. ಜನವರಿ 23 ಓಕೆನಾ ರಾಷ್ಟ್ರೀಯ ಪರಾಕ್ರಮ ದಿನ. ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ಜನವರಿ 25 ರಾಷ್ಟ್ರೀಯ ಮತದಾರರ ದಿನಾಚರಣೆ. ಜನವರಿ 26 ಗಣರಾಜ್ಯೋತ್ಸವದ ದಿನ. ಜನವರಿ 30 ಇಂಪಾರ್ಟೆಂಟ್ ರಾಷ್ಟ್ರೀಯ ಹುತಾತ್ಮರ ದಿನ, ಸರ್ವೋದಯ ದಿನ, ಕುಷ್ಠರೋಗ ನಿವಾರಣಾ ದಿನ. ಸರ್ ಇದು ಯಾಕೆ ಸ್ಪೀಡ್ ಹೇಳಕತ್ತೇನೆ ಗೊತ್ತ್ರಿ? ಇದು ಇಂಪಾರ್ಟೆಂಟ್ ಟಾಪಿಕ್ ಹೊರಗಿಂದ ಐತ್ರಿ, ಅರ್ಥ ಆಗ್ತೇನ? ಸೊ ನಾನು ಹೇಳುವಂತ ಟಾಪಿಕ್ ಇದು ಆದ್ರೂ ಗೊತ್ತಿರ್ಬೇಕು ಸರ್, ಯಾಕಂದ್ರೆ ಕಾಂಪಿಟೇಷನ್ ಐತಿ ಸರ್. ಪ್ರಶ್ನೆ ಹೆಂಗ್ ಬೇಕಾದ್ರೂ ಬರ್ಬೋದು ಸರ್. ಮೇಡಮ್ ಅವರೇ ಅರ್ಥ ಮಾಡ್ಕೊಳ್ಳಿ ಓಕೆನಾ. ಸೊ ಪೊಲೀಸ್ ಹುತಾತ್ಮರ ದಿನ ಯಾವ ಸರ್? ಅಕ್ಟೋಬರ್ 21ನೇ ತಾರೀಕಿಗೆ ಏನ್ ಮಾಡ್ತೀವಿ? ಆಚರಣೆ ಮಾಡ್ತೀವಿ. ಅವ ಅಲ್ಲಿ ಸರ್, ಇಲ್ಲಿ ಬರೀ ಸರ್ ಓಕೆ. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಪೊಲೀಸ್ ಕಾಯ್ದೆ 1965 ಏಪ್ರಿಲ್ 2 ಜಾರಿ ಬಂತು. ಏಪ್ರಿಲ್ 2 ಪೊಲೀಸ್ ಧ್ವಜ ದಿನ ಎಂದು ಕರೆಯುತ್ತಾರೆ, ಫ್ಲಾಗ್ ಡೇ ಓಕೆನಾ. ಸೊ ಬಹಳ ಇಂಪಾರ್ಟೆಂಟ್ ಗೊತ್ತಿರಬೇಕು ಸರ್. ಹಾಗಾದ್ರೆ ಈ ಪೊಲೀಸ್ ಎಂಬ ಪದವನ್ನು ನೋಡಿಲಿ, ಗಮನ ಕೊಟ್ಟು ಕೇಳೋಕೆಲ್ಲರೂ ಯಾವ್ದಾ? ಪೊಲೀಸ್ ಎಂಬ ಪದವನ್ನು ಅಥವಾ ಪೊಲೀಸ್ ಓಕೆನಾ. ಸೊ ಈ ಪೊಲೀಸ್ ಇಲಾಖೆಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಯಾರು ಪ್ರಾರಂಭ ಮಾಡಿದ್ರು? ನೋಡಿ ಎಂತ ಅದ್ಭುತ ಪ್ರಶ್ನೆ ಕೇಳ್ತಾನೆ. ಇಂಪಾರ್ಟೆಂಟ್ ಪೊಲೀಸ್ ವ್ಯವಸ್ಥೆ ಓಕೆನಾ. ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಅಥವಾ ನಾಗರಿಕ ಸೇವಾ ಇಲಾಖೆಯನ್ನು ಓಕೆನಾ ಸೊ ಯಾರು ಜಾರಿಗೆ ತಂದ್ರು ಅಂತ ಕೇಳ್ತಾನೆ. ನೆನ್ಪಿಟ್ಕೋರಿ, ಇದನ್ನ ಜಾರಿಗೆ ತಂದಿರತಕ್ಕಂತ ವ್ಯಕ್ತಿನೇ ಯಾರಪ್ಪ ಅಂತಂದ್ರೆ, ಸೊ ನಿನ್ನೆ ತರಗತಿಯಲ್ಲಿ ನಾನು ಹೇಳಿದ್ದೆ, ಲಾರ್ಡ್ ಕಾರ್ನ್ ವಾಲಿಸ್ ಎಂಬ ವ್ಯಕ್ತಿ ಜಾರಿಗೆ ತರ್ತಾನೆ. ಯಾರ? ಲಾರ್ಡ್ ಕಾರ್ನ್ ವಾಲಿಸ್ ಎಂಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ಇದನ್ನು ಜಾರಿಗೆ ತರ್ತಾನೆ. ನೆನಪೈದಂಗೆ ಶಾಶ್ವತ ಭೂ ಕಂದಾಯ ಪದ್ಧತಿ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಜಾರಿಗೆ ತಂದಿದ್ದ ಅಂತ ಹೇಳಿದೆ ನಾನು. ನೆನಪೈತಾ? 3ನೇ ಆಂಗ್ಲೋ ಮೈಸೂರು ಯುದ್ಧ. ಅರ್ಥ ಆಗ್ತಾಯಿಲ್ಲ? ಯಾರ? ಲಾರ್ಡ್ ಕಾರ್ನ್ ವಾಲಿಸ್. ಇವನ ಬಗ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ದ್ವಿಮುಖ. ಸೊ ಇಂಪಾರ್ಟೆಂಟ್ ಯಾವ್ದು? ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದಿರ್ತಕ್ಕಂತ ಒಬ್ಬ ಪ್ರಮುಖವಾಗಿರ್ತಕ್ಕಂತ ಗವರ್ನರ್ ಓಕೆನಾ. ಸೊ ಇವನ್ ಏನ್ ಮಾಡಿದಪ್ಪ ಅಂದ್ರೆ ಇಂಪಾರ್ಟೆಂಟ್ ಪೊಲೀಸ್ ವ್ಯವಸ್ಥೆಗಳನ್ನ ಏನ್ ಮಾಡ್ಕೊಂಡ್ ಬಂದಿದ್ದು? ಇಂಪಾರ್ಟೆಂಟ್ ಜಾರಿಗೆ ಮಾಡ್ಕೊಂಡ್ ಬಂದಿದ್ದ. ಆ ಒಂದು ಕಾರಣದಿಂದಾಗಿ ನೆನ್ಪಿಟ್ಕೋರಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ವ್ಯವಸ್ಥೆಗಳನ್ನು ಜಾರಿಗೆ ತಂದ ಗವರ್ನರ್ ಡ್ಯಾಶ್ ಯಾರು? ಲಾರ್ಡ್ ಕಾರ್ನ್ ವಾಲಿಸ್. ಅದಕ್ಕೆ ಇವನು ಏನಂತ ಕರೀತಾರಪ್ಪ ಅಂದ್ರೆ ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಅಂತ ಕರೀತಾರ. ಭಾರತದ ಸಿವಿಲ್ ಸೇವೆಗಳ ಯಾವ ಸೇವೆಗಳ? ಸಿವಿಲ್ ಸೇವೆಗಳ, ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ನಿಮ್ಗೆ ಏನಾದ್ರೂ ಪ್ರಶ್ನೆ ಬಂದ್ರ ಕಣ್ಣು ಮುಚ್ಚಿಕೊಂಡು ಆನ್ಸರ್ ಮಾಡ್ಬೇಕು. ಎಚ್ಚರದಿ ಯಾವ ಇಂಪಾರ್ಟೆಂಟ್? ಲಾರ್ಡ್ ಕಾರ್ನ್ ವಾಲಿಸ್. ಯಾವ ವಾಲಿಸ್? ಲಾರ್ಡ್ ಕಾರ್ನ್ ವಾಲಿಸ್ ಎಂಬ ವ್ಯಕ್ತಿ ಏನ್ ಮಾಡಬೇಕು ಅಂದ್ರ ಇದನ್ನ ಜಾರಿಗೆ ತಂದ. ಅದಕ್ಕೆ ಇದನ್ನ ಏನಂತ ಕರಿತೀವಿ? ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಅಂತ ಕರಿತೀವಿ. ಸೊ ಇನ್ನೊಬ್ಬ ವ್ಯಕ್ತಿ ಇದನ್ನ ಇಂಪಾರ್ಟೆಂಟ್ ಯಾರಪ್ಪ ಅಂದ್ರೆ ಆಧುನಿಕ ಭಾರತದ ಸಿವಿಲ್ ಸೇವೆಗಳ ಪಿತಾಮಹ. ಯಾರು? ಆಧುನಿಕ ಭಾರತದ ಯಾವ ಭಾರತದ? ಆಧುನಿಕ ಭಾರತದ ಸಿವಿಲ್ ಸೇವೆಗಳ ಪಿತಾಮಹ. ಸಿವಿಲ್ ಸೇವೆಗಳ ಪಿತಾಮಹ ಯಾರು ಸರ್? ಇವ್ರನ್ನು ಕೂಡ ಕೇಳ್ತಾರ, ನೆನ್ಪಿಡ್ತಾರೆ. ಇಂಪಾರ್ಟೆಂಟ್ ಯಾರ? ಓಕೆನಾ ಭಾರತದ ಉಕ್ಕಿನ ಮನುಷ್ಯ ಓಕೆನಾ, ಭಾರತದ ಬಿಸ್ಮಾರ್ಕ್ ಓಕೆನಾ, ದೇಶೀಯ ಸಂಸ್ಥಾನಗಳ ಏಕೀಕರಣದ ರೂವಾರಿ, ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನಮಂತ್ರಿ, ಭಾರತದ ಮೊಟ್ಟ ಮೊದಲ ಗೃಹ ಮಂತ್ರಿ ಯಾರು? ಸರ್ದಾರ್ ವಲ್ಲಭಾಯ್ ಪಾಟೀಲ್ ರವರು ಏನಪ್ಪಾ ಅಂತಂದ್ರೆ ಏನಾಗಿದ್ರು ಅಂತ ಗೊತ್ತಿರ್ಬೇಕು ನಿಮ್ಗೆ. ಆಧುನಿಕ ಭಾರತದ ಸಿವಿಲ್ ಸೇವೆಗಳ ಪಿತಾಮಹರಾಗಿ ಏನಾಗಿದ್ರಪ್ಪ ಅಂದ್ರೆ ಕಾರ್ಯವನ್ನು ನಿರ್ವಹಿಸಿದ್ರು. ಇವರ ಹೆಸರಿನ ಮೇಲೆ ನಾನು ಆಲ್ರೆಡಿ ಹೇಳಿದ್ದೆ, IPS ಅಧಿಕಾರಿಗಳಿಗೆ ತರಬೇತಿ ನೀಡುವಂತ ಸಂಸ್ಥೆ ತೆಲಂಗಾಣದ ಹೈದರಾಬಾದ್ನಾಗ ಐತೆ ಅಂತ ಹೇಳಿದ್ದೆ ಸರ್. ಮತ್ತೆ ನೆಕ್ಸ್ಟ್ ಏನ್ ಕೇಳ್ತಾರೆ ಸರ್? ಇದನ್ನ ಹೊರತುಪಡಿಸಿದ್ರೆ ಏನಪ್ಪಾ ಅಂತಂದ್ರೆ ಈ ವಿಷಯವಾಗಿ ಮತ್ತೆ ಏನ್ ಕೇಳ್ಬೋದು ಸರ್? ನೋಡಿ ಈ ವಿಷಯವಾಗಿ ಮತ್ತೆ ಏನ್ ಕೇಳ್ಬೋದಪ್ಪ ಅಂತ ಕೇಳಿದ್ರೆ ನೋಡಿ, ಇದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಇನ್ನೊಂದು ಅದ್ಭುತವಾಗಿರುವಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾನೆ ಸರ್. ಸರಿ ಏನ್ ಸರ್ ಪ್ರಶ್ನೆಗಳು ಅಂತ ಕೇಳಿದ್ರೆ ಸ್ವಲ್ಪ ನೋಡ್ರಿ ಇಂಪಾರ್ಟೆಂಟ್. ಹಾಗಾದ್ರೆ ಪೊಲೀಸ್ ಇಲಾಖೆಗೆ ಯಾವ ಇಲಾಖೆಗೆ? ಪೊಲೀಸ್ ಇಲಾಖೆಗೆ ನೋಡಿ ಗಮನ ಕೊಟ್ಟ ಕೇಳಬೇಕು. ಪೊಲೀಸ್ ಇಲಾಖೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಶ್ವಾನದಳ. ಯಾವ ದಳ? ಶ್ವಾನದಳ. ನೋಡಿ ಕೆಲವೊಂದು ಏನಪ್ಪಾ ಅಂತಂದ್ರ ಕೊಲೆ ಆಗಿರುವಂತ ಅಪರಾಧ ತನಿಖೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೊ ಮುನ್ನೆಚ್ಚರಿಕೆವಾಗಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಈ ನಾಯಿಗಳನ್ನ ಬಳಸ್ತಾರೆ. ಹೆಂಗೆ? ಮುದೋಳ್ ಕೊಂಡಸ್ ಎಂಬ ನಾಯಿಗಳನ್ನು ಏನಪ್ಪಾ ಅಂದ್ರೆ ಭಾರತೀಯ ಸೇನೆ ಬಾಗಲಕೋಟೆ ಜಿಲ್ಲೆಯಿಂದ ಏನಪ್ಪಾ ಅಂದ್ರೆ ತಗೊಂತಾರಲ್ಲ, ಅದ್ರಂಗ ನಮ್ಮ ಭಾರತೀಯ ಹೆಮ್ಮೆಯ ಇಂಪಾರ್ಟೆಂಟ್ ಏನ ಪೊಲೀಸ್ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಪೊಲೀಸ್ ಇಲಾಖೆಗೆ ಏನ್ ಮಾಡಿರಪ್ಪ ಅಂದ್ರ ಶ್ವಾನ. ಇಟ್ ಮೀನ್ಸ್ ಇಸ್ ಎ ನಾಯಿ. ಅರ್ಥಾತ್ ಪ್ರಪಂಚದಲ್ಲಿ
ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಬಾಹ್ಯಾಕಾಶಕ್ಕೆ ಹೋಗಿತ್ತು ನಾಯಿ ಅಂದ್ರ ಗೊತ್ತದಲ್ಲ. ಲೈಕಾ ರಷ್ಯಾದವರು ಕಳಿಸಿದ್ರು ನಾಯಿ ಅಂದ್ರೆ ಸಾಮಾನ್ಯ ನಿಯತ್ತಿನ ಪ್ರಾಣಿ, ಮನುಷ್ಯನಿಗೆ ನಿಯತ್ತಿಲ್ಲ, ಬಹಳ ಇಂಪಾರ್ಟೆಂಟ್ ಗೊತ್ತಿಲ್ಲ. ಓಕೆನಾ. ಇವಾಗ ಪೊಲೀಸ್ ಇಲಾಖೆಗೆ ಏನಪ್ಪ ಶ್ವಾನದಳ ಯಾವ ವರ್ಷದಲ್ಲಿ ಸೇರ್ಪಡೆ ಆಯ್ತು ಅಂತ ಕೇಳಿದ್ರೆ 1968 ಗಂಡನೇರುಂಡ ಸೇರ್ಪಡೆ ಆಗಿದ್ದು 1935. ಓಕೆನಾ. ಸೊ ಶ್ವಾನದಳ ಸೇರ್ಪಡೆ ಆಗಿದ್ದಾವ 1968 ಏನಾಯ್ತಪ್ಪ ಅಂತಂದ್ರೆ ಶ್ವಾನದಳ ಎಂಬುದು ಏನಾಯ್ತ್ರಿ ಸೇರ್ಪಡೆ ಆಯ್ತು. ಇಷ್ಟು ತಿಳ್ಕೊಡಿ ಸರ್, ಅರ್ಥ ಆಗ್ತಿಲ್ಲ, ಬಹಳ ಸರಳ ಇದೆ, ಸರಳ ಅರ್ಥ ಮಾಡ್ಕೊಡಿ ಸರ್. ಓಕೆನಾ. ಹೌದಾ. ಶ್ವಾನದಳ ಯಾವ ಸೇರ್ಪಡೆ ಇಂಪಾರ್ಟೆಂಟ್ 1968 ಏನಪ್ಪ ಅಂದ್ರೆ ಸೇರ್ಪಡೆ ಆಯ್ತು ಸರ್. ಹಾಗಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ಇಲಾಖೆಯಲ್ಲಿ? ಪೊಲೀಸ್ ಇಲಾಖೆಯಲ್ಲಿ ನೆನ್ಪಿಟ್ಕೊಂಡು ಇಂಪಾರ್ಟೆಂಟ್ ಎಕ್ಸಾಮ್ ಪ್ರಶ್ನೆ ಕೇಳ. ಪೊಲೀಸ್ ಇಲಾಖೆಯಲ್ಲಿ ಗೃಹ ಮಂತ್ರಿಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ ಒಮ್ಮೆ. ಓಕೆನಾ. 8 ಸಿವಿಲ್ PSI ಗೆ ಬಂದಿರುವಂತ ಪ್ರಶ್ನೆ ಇದು. ಅರ್ಥಾತ್ PSI ಏನ್ ಕರಿತೀರಾ, DYSP ಏನ್ ಕೇಳ್ತಾರೆ, ಅದು ಓದುವ ಪ್ರಶ್ನೆಗಳು ಈ ತರ ಪ್ರಶ್ನೆಗಳನ್ನು ಬರ್ತವೆ ಸರ್, ನೆನ್ಪಿಡಬೇಕಾ. ಪೊಲೀಸ್ ಇಲಾಖೆಯಲ್ಲಿ ಗೃಹ ಮಂತ್ರಿಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಏನ್ ಮಾಡ್ತಾನ ಪ್ರಶ್ನೆಯನ್ನ ತೆಗಿತಾನ. ಏನಂತ ಕರೀತಾರ ಪೊಲೀಸ್ ಇಲಾಖೆಯಲ್ಲಿ ಗೃಹ ಮಂತ್ರಿಗಳನ್ನ? ಜಾಗ್ವಾರ್ ಅಂತ ಕರೀತಾರ. ಯಾವಾಗ? ಜಾಗ್ವಾರ್. ಪೊಲೀಸ್ ಇಲಾಖೆಯಲ್ಲಿ ಗೃಹ ಮಂತ್ರಿಗಳನ್ನು ಏನೆಂದು ಕರೆಯಲಾಗುತ್ತದೆ? ಏನಂತ ಕರೀತಾರ? ಜಾಗ್ವಾರ್ ಎಂದು ಕರೆಯಲಾಗುತ್ತದೆ. ನೋಡಿ, ಹೇಬಲ್ ಅಂತ ಒಂದು ಪದ ಬರುತ್ತೆ. ಓಕೆನಾ. ಏಬಲ್ ಇದನ್ನ ಯಾರಿಗೆ ಬಳಸ್ತಾರ ಪದ? ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡ್ರಪ್ಪ ಅಂದ್ರೆ ಆನ್ಸರ್ ಮಾಡ್ರಿ ಸರ್. ಓಕೆನಾ. ಏಬಲ್ ಎಂಬ ಪದವನ್ನು ಪೊಲೀಸ್ ಇಲಾಖೆಯಲ್ಲಿ ಯಾರಿಗೆ ಬಳಸಲಾಗುತ್ತದೆ? ಸೊ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಓಕೆನಾ. ಸೊ ದ ನೆಕ್ಸ್ಟ್ ಒಂದು ಯಾವ್ದಪ್ಪ ಅಂತಂದ್ರೆ ಅದ್ಭುತವಾಗಿರುವಂತದ್ದು ಸರ್, ಕರ್ನಾಟಕ ರಾಜ್ಯದಲ್ಲಿ, ಯಾವ ರಾಜ್ಯದಲ್ಲಿ? ಕರ್ನಾಟಕ ರಾಜ್ಯದಲ್ಲಿ. ಓಕೆನಾ. ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಒಟ್ಟು ಪೊಲೀಸ್ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಪೊಲೀಸ್ ಜಿಲ್ಲೆಗಳು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಪೊಲೀಸ್ ಜಿಲ್ಲೆಗಳದವ ಸರ್? ಕರ್ನಾಟಕದಲ್ಲಿ ಪ್ರೆಸೆಂಟ್ ಎಷ್ಟು ಜಿಲ್ಲೆಗಳವ? 31 ಜಿಲ್ಲೆಗಳದವ. ಅವರೆಲ್ಲ 31ನೇ ಜಿಲ್ಲೆ ಯಾವುದು? ವಿಜಯನಗರ. ವಿಜಯನಗರ ಜಿಲ್ಲೆಯಲ್ಲಿ ಬರುವಂತಹ ತಾಲೂಕುಗಳ ಸಂಖ್ಯೆ ಎಷ್ಟು? ವಿಜಯನಗರ ಜಿಲ್ಲೆಯಲ್ಲಿ ಬರುವಂತಹ ತಾಲೂಕುಗಳ ಸಂಖ್ಯೆ 6. ಅರ್ಥ ಆಗ್ತದೆ? ಎಷ್ಟು? 6. ಅವು ಯಾವ್ಯಾವ ಅಂತ ನೋಡ್ಕೋಬೇಕು ನೀವು. ಓಕೆನಾ. ಕೊಟ್ಟೂರು ಆಗಿರ್ಬೋದು, ಕೂಡಿಗೆ ಆಗಿರ್ಬೋದು, ಹರಪನಹಳ್ಳಿ ಆಗಿರ್ಬೋದು, ಅಥವಾ ಇಲ್ಲ ಹೊಸಪೇಟೆ ಆಗಿರ್ಬೋದು, ಅಥವಾ ಇಲ್ಲಿ ಹೂವಿನ ಹಡಗಲಿ ಆಗಿರ್ಬೋದು. 5 ಹೇಳ್ಬಿಟ್ಟೆ ನಾನು. ಇನ್ನು ಒಂದು ಯಾವ್ದಂತ ಕಮೆಂಟ್ ಹಾಕ್ರಿ. ಓಕೆನಾ. ಸೊ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪೊಲೀಸ್ ಜಿಲ್ಲೆಗಳು ಇಂಪಾರ್ಟೆಂಟ್ ಎಷ್ಟದಪ್ಪ ಅಂತ ಕೇಳಿದ್ರೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿ 31 + 1 = ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಎಷ್ಟದವ? 32 ಅದಾವ. 31 ಜಿಲ್ಲೆಗಳು ಪ್ಲಸ್ ಇನ್ನೊಂದು ಯಾವಪ್ಪ ಅಂದ್ರೆ KGF ಕೋಲಾರ ಚಿನ್ನದ ಗಣಿ. ಓಕೆನಾ. ಗೊತ್ತಲ್ಲ, ಕೋಲಾರ ಏನಪ್ಪ ಅಂದ್ರೆ ಗೋಲ್ಡ್ ಫೀಲ್ಡ್ ಅನ್ನೋದು ಏನಪ್ಪ ಅಂದ್ರೆ. ಸೊ ಒಟ್ಟು 32 ಏನದಪ್ಪ ಅಂದ್ರೆ ಪೊಲೀಸ್ ಜಿಲ್ಲೆಗಳು ಏನಪ್ಪ ಅಂದ್ರೆ ಪ್ರೆಸೆಂಟ್ ಕಾರ್ಯನಿರ್ವಹಿಸ್ತಾ ಇದಾವೆ ಸರ್. ಪೊಲೀಸ್ ಜಿಲ್ಲೆಗಳ ಸಂಖ್ಯೆ ಕೇಳಿದ್ರೆ 32 ನೋಡಿ. ಹೌದಾ? ಎಷ್ಟದವ? 32 ಅದಾವ. ಹಾಗಾದ್ರೆ ಪೊಲೀಸ್ ವಲಯಗಳು ಎಷ್ಟದವ ಸರ್? ನೆನ್ಪಿಟ್ಕೊಡಿ, ಎಕ್ಸಾಮ್ ಇದನ್ನು ಕೇಳೋಣ. ಏನ? ಕರ್ನಾಟಕ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಪೊಲೀಸ್ ವಲಯಗಳು ಜೋನ್ಸ್ ಎಷ್ಟದವ ಅಂತ ಕೇಳ್ತಾನ. ಪೊಲೀಸ್ ವಲಯಗಳು ಕರ್ನಾಟಕ ರಾಜ್ಯದಲ್ಲಿರುವಂತಹ ಪೊಲೀಸ್ ವಲಯಗಳು ಜೋನ್ಸ್ ಎಷ್ಟದವ ಅಂತ ಕೇಳ್ತಾನ. ಸರಳ ಪ್ರಶ್ನೆ ಸರ್. ಇಲ್ಲಿ ಕುಂತ ಎಲ್ಲರೂ ಆನ್ಸರ್ ಮಾಡ್ತಾರೆ ಸರ್. ಕ್ಯಾಜುವಲ್ ಆಗಿ ಎಕ್ಸಾಮ್ ಸೆಂಟರ್ ನ ಕುಂತ ಎಲ್ಲವನ್ನೂ ಮಾಡ್ಕೋತಾರೆ ಸರ್. 7 6 ಆಗ್ತದೆ, 6 7 ಆಗ್ತದೆ, ಬಿಟ್ರಿ ಇನ್ನೇನೋ ಆಗ್ತದೆ ಸರ್. ಅರ್ಥ ಆಗ್ತದೆ? ಸೊ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪೊಲೀಸ್ ವಲಯಗಳು ಜೋನ್ಸ್ ಎಷ್ಟದವ ಅಂತ ಏನಾದ್ರು ಬಂತಪ್ಪ ಅಂದ್ರೆ ಕಣ್ಣು ಮುಚ್ಕೊಂಡು ನೆನ್ಪಿಟ್ಕೊಂಡ್ಬಿಡ್ರಿ ಸರ್. ಬಹಳ ಸರಳ ಇರುವಂತ ಟಾಪಿಕ್ ಸರ್ ಇದು. ಯಾವ್ದಪ್ಪ ಅಂದ್ರೆ 7 ಪೊಲೀಸ್ ವಲಯಗಳು. 7ನೇ ಪೊಲೀಸ್ ವಲಯ ಯಾವ್ದಪ್ಪ ಅಂದ್ರೆ ಬಳ್ಳಾರಿ. ಓಕೆನಾ. ಸೊ ಬಳ್ಳಾರಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಮಾನ ಸಂಪರ್ಕ ಪಡೆದಿರ್ತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬಳ್ಳಾರಿ. 7ನೇ ಪೊಲೀಸ್ ವಲಯ ಕೂಡ ಯಾವ್ದಾಗ್ಯದ? ಬಳ್ಳಾರಿ ಆಗಿದೆ. ಬಹಳ ಇಂಪಾರ್ಟೆಂಟ್. ಓಕೆನಾ. ಸೊ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಏನಪ್ಪ ಅಂದ್ರೆ ಪೊಲೀಸ್ ವಲಯಗಳು 7, ಪೊಲೀಸ್ ಆಯುಕ್ತಾಲಯಗಳು ಎಷ್ಟದವ ಅಂತ ಕೇಳ್ಬಿಡ್ತಾನ. ಎಲ್ಲರೂ ಏನ್ ಮಾಡ್ತೀರಿ ಸ್ವಲ್ಪ ಕನ್ಫ್ಯೂಸ್ ಆಗಿ ರಾಂಗ್ ಆಗುವಂತ ಸಂಭವ ಇರುತ್ತೆ ಸರ್. ಯೋಚನೆ ಮಾಡಿ ಸರ್. ಓದಿದವ್ರಿಗೆ ಕಷ್ಟ ಅಲ್ಲ ಸರ್, ಸ್ವಲ್ಪ ಓದಿದ್ರೆ ಸ್ವಲ್ಪ ಕಷ್ಟ ಸರ್. ಓಕೆನಾ. ಸೊ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನೆನ್ಪಿಟ್ಕೊಡಿ, ಕರ್ನಾಟಕ ರಾಜ್ಯದ ಪೊಲೀಸ್ ವಲಯಗಳು 7, ಪೊಲೀಸ್ ಆಯುಕ್ತಾಲಯಗಳು ಅಥವಾ ಉಪ ಆಯುಕ್ತಾಲಯಗಳು ಅಂತ ಕರಿತಾನೆ, ಅಥವಾ ಪೊಲೀಸ್ ಕಮಿಷನರೇಟ್ ಅಂತ ಕರಿತಾನೆ. ಓಕೆ. ಸೊ ಅವ್ರು ಎಷ್ಟದವ ಅಂತ ಕೇಳಿದ್ರೆ ಇಂಪಾರ್ಟೆಂಟ್. ಇದ್ರಾಗ ಒಂದು ತೆಗಿರಿ ಸರ 6 ಉಳಿದೂರು ಸರ. ಓಕೆನಾ. ಎಷ್ಟದಪ್ಪ ಅಂದ್ರೆ 6 ಪೊಲೀಸ್ ವಲಯಗಳ ಸಂಖ್ಯೆ 7, ಪೊಲೀಸ್ ಆಯುಕ್ತಾಲಯಗಳ ಸಂಖ್ಯೆ ಎಷ್ಟದ ರೀ? 6. ಒಮ್ಮೆ KSRP ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಸರ್ ಪ್ರಶ್ನೆ, ಎಷ್ಟು ಸರಳ ಪ್ರಶ್ನೆ ಕೇಳಿದಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಿ
ಕರ್ನಾಟಕದ ಸರ್ ನಾನು ಹೇಳ್ತಿರೋದು ಕರ್ನಾಟಕ ಪೊಲೀಸ್ ವ್ಯವಸ್ಥೆ ಬಗ್ಗೆನೇ ಓಕೆನಾ. ಸೊ ಆದ್ಮೇಲೆ ದೇಶಕ್ಕೆ ಹೋಗೋಣ್ರಿ ಸರ್, ಬಹಳ ಇಂಪಾರ್ಟೆಂಟ್. ಕರ್ನಾಟಕ ರಾಜ್ಯದಲ್ಲಿರುವಂತಹ KSRP ಯಾವ್ದ KSRP ಓಕೆನಾ. ಬೆಟಾಲಿಯನ್ಗಳ ಸಂಖ್ಯೆ ಎಷ್ಟದ ಅಂತ ಕೇಳ್ತಾನ, ಬೆಟಾಲಿಯನ್ ಓಕೆನಾ. KSRP ಬೆಟಾಲಿಯನ್ಗಳ ಸಂಖ್ಯೆ ಎಷ್ಟು ನೋಡಿ, ಎಕ್ಸಾಮ್ ಪ್ರಶ್ನೆ ಕೇಳೋಣ. ಯಾವ್ದ KSRP ಬೆಟಾಲಿಯನ್. ಎಕ್ಸಾಮ್ ಎಂತ ಪ್ರಶ್ನೆ, ಸರಳ ಪ್ರಶ್ನೆ ಕೇಳ್ತಾನ್ರಿ. ಕೆಲವೊಮ್ಮೆ ಏನಪ್ಪ ಅಂದ್ರೆ ಸರಳ ಇರ್ತಾವ, ಕೆಲವೊಮ್ಮೆ ಕ್ವಶನ್ ಪೇಪರ್ ಟಫ್ ಇರ್ತದ ಓಕೆನಾ. ಸೊ ಎಲ್ಲವನ್ನು ಓದ್ಬೇಕ್ರಿ ನೀವು, ಅದಕ್ಕೆ ಎಲ್ಲವನ್ನು ಹೇಳಕತ್ತೇನ್ರಿ ನಾನು ಓಕೆನಾ. ಕರ್ನಾಟಕ ರಾಜ್ಯದಲ್ಲಿ ಏನಪ್ಪ ಅಂತಂದ್ರೆ ಸೊ ಯಾವ್ದು ಇಂಪಾರ್ಟೆಂಟ್, KSRP ಯಾವ್ದ KSRP ಬೆಟಾಲಿಯನ್ಗಳ ಸಂಖ್ಯೆ ಇವು ಎಷ್ಟದ ಸರ್ ಅಂತ ಕೇಳಿದ್ರೆ 12 KSRP ಬೆಟಾಲಿಯನ್ಗಳದವ ಸರ್. ಕರೆಕ್ಟ್ ಅರ್ಥ ಮಾಡ್ಕೊರಿ. 7 ಪೊಲೀಸ್ ಆಯುಕ್ತಾಲಯಗಳು, 4 ಸಾಕಾಯ್ತು ಸರ್, ನಾನು ರಿಪೀಟ್ ಹೇಳಕ್ತಿದ್ದೀನಿ. 7 ಪೊಲೀಸ್ ಆಯುಕ್ತಾಲಯ 7 ಪೊಲೀಸ್ ವಲಯಗಳು, 6 ಆಯುಕ್ತಾಲಯಗಳು, ಏನು 12 KSRP ಬೆಟಾಲಿಯನ್ಗಳು ಏನಪ್ಪಾ ಅಂದ್ರ ಇವತ್ತು ಪ್ರೆಸೆಂಟ್ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದಾವೆ, ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಸರ್ ಒಂದಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಎಷ್ಟು ಚಂದ ಪ್ರಶ್ನೆ ಕೇಳಿದ್ರು ಗೊತ್ತಾ ಸರ್, ಬಹಳ ಸರಳ ಕೇಳಿದ್ವಿ. ಏನಂತಂದ್ರೆ ಈ KSRP ಇದೆಯಲ್ಲ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್, ಕರ್ನಾಟಕ ರಾಜ್ಯ ಸಶಸ್ತ್ರ ಮೀಸಲು ಪಡೆ ಹೌದಾ. ಸೊ ನೀವು ಈ KSRP ಬೆಟಾಲಿಯನ್ ಧ್ಯೇಯವಾಕ್ಯ ಏನ್ ಸರ್, ಟ್ಯಾಬ್ಲೂ ಏನಂತ ಕೇಳಿದ್ದ ನೋಡಿ. ನಿಮ್ ಊರಲ್ಲಿ ಏನಾದ್ರೂ ಜಗಳ ಆಗಿದ್ದು ಅಂದ್ರೆ, ಚುನಾವಣೆ ನಡೆದು ಅಂದ್ರೆ ಅಲ್ಲಿ KSRP ವ್ಯಾನ್ ಬಂದಿರುತ್ತೆ ಗೊತ್ತಲ್ರಿ ಸರ್, ನೆನ್ಪಿಟ್ಟು ಇಂಪಾರ್ಟೆಂಟ್. ಪೊಲೀಸ್ ಅಂದ್ರೆ ಭಯ ಅಲ್ಲ, ಭರವಸೆ ಹೌದಾ. ಸೊ ಕರ್ನಾಟಕ ರಾಜ್ಯದ KSRP ಆ ಬೆಟಾಲಿಯನ್ ನ ಧ್ಯೇಯವಾಕ್ಯ ಸರ್, ಆ ವ್ಯಾನಿಗೆ ಹೆಡ್ಲೈನ್ ಹಾಕಿರ್ತದೆ ಸರ್, ಧೈರ್ಯಂ ಸರ್ವತ್ರ ಸಾಧನಂ ಅಂತೇಳಿ. ಏನ್ ಸರ, ಧೈರ್ಯಂ. ಧೈರ್ಯಂ ಬಹಳ ಇಂಪಾರ್ಟೆಂಟ್ ಏನೋ, ಧೈರ್ಯಂ ಸರ್ವತ್ರ ಸಾಧನ, ಧೈರ್ಯಂ ಸರ್ವತ್ರ ಸಾಧನ. ನೋಡಿ ಎಷ್ಟು ಚಂದ ಇದೆ, ಧೈರ್ಯಂ ಸರ್ವತ್ರ ಸಾಧನಂ. ಸರ್ ಜೀವನದಲ್ಲಿ ಧೈರ್ಯ ಒಂದಿತ್ತು ಇಂಪಾರ್ಟೆಂಟ್. ಕಾರ್ಯ 100 ಜನ ಇದ್ರೆ ಸರ್ ನಮ್ ಜೀವನದಲ್ಲಿ ಏನೆಲ್ಲ ಸಾಧಿಸ್ತೀವಿ ಅನ್ನೋ ಕೆಪಾಸಿಟಿ ಇರ್ತಕ್ಕಂಥದ್ದು ಎಲ್ಲ ನೋವುಗಳನ್ನು ತಳ್ಳಾಕಿ ಏನಾದ್ರೂ ಸಾಧಿಸೋ ಸರ್, ಅವತ್ತು ಜೀವನದಲ್ಲಿ ಒಂದು ಬೆಲೆ ಇರ್ತೈತ್ರಿ ಓಕೆನಾ. ಸೊ ಯಾವ್ದ ಧೈರ್ಯಂ ಸರ್ವತ್ರ ಸಾಧನ ಎಂಬುದೇನಪ್ಪ ಅಂತಂದ್ರ ಇದರ ಒಂದು ಧ್ಯೇಯವಾಕ್ಯವಾಗಿರ್ತದ. ಯಾವ್ದು KSRP ಬೆಟಾಲಿಯನ್ ಏನಪ್ಪ ಅಂತಂದ್ರೆ ಧ್ಯೇಯವಾಕ್ಯ. ಸೊ ಯಾವ್ದು ಧೈರ್ಯಂ ಸರ್ವತ್ರ ಸಾಧನಂ, ಯಾವ್ದು ಧೈರ್ಯಂ ಸರ್ವತ್ರ ಸಾಧನಂ, ಯಾವ್ದು KSRP ಬೆಟಾಲಿಯನ್ ನ ಧ್ಯೇಯವಾಕ್ಯ. ಸರ್ ಅದ ನೆಕ್ಸ್ಟ್ ಒನ್ ಓಕೆನಾ. ಸೊ ಇಷ್ಟು ಕೇಳಿದ್ರಲ್ಲ ಸರ, ಇದು ಆದ್ಮೇಲೆ ಇನ್ನು ಅದ್ಭುತವಾಗಿರುವಂತಹ ಪ್ರಶ್ನೆ ಕೇಳ್ತಾರೆ ಸರ್. ಏನಪ್ಪಾ ಬಹಳ ಇಂಪಾರ್ಟೆಂಟ್ ನೋಡಿ, PSI ಓಕೆನಾ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI ಓಕೆನಾ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇವರುಗಳಿಗೆ ಸ್ಟಾರ್ಸ್ ಗಳು ಎಷ್ಟಿರ್ತಾವ ಅಂತ ಕೇಳ್ತಾನೆ ಸರ್, ಬಹಳ ಇಂಪಾರ್ಟೆಂಟ್ ಓಕೆನಾ. ಯಾವ್ದು ನಕ್ಷತ್ರಗಳು, ಯಾವ್ದು ನಕ್ಷತ್ರಗಳು ಸರ, ಬಹಳ ಇಂಪಾರ್ಟೆಂಟ್ ಓಕೆನಾ. ಇನ್ನೊಬ್ರು ಯಾರಪ್ಪ ಅಂತಂದ್ರ CPI ಓಕೆನಾ, ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ CPI ಪ್ಲಸ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ DYSP ಓಕೆನಾ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಓಕೆನಾ, DYSP. ಇವ್ರಿಗೆ ನಕ್ಷತ್ರಗಳು ಎಷ್ಟಿರ್ತಾವ ಸರ, ಇದ್ಯಾವ್ದು ಹೊಸದಾಗಿ ನಕ್ಷತ್ರಗಳು ಅಂತ ಕೇಳಕತ್ತಿದ್ರಲ್ಲ ಅಂತ ಅನ್ಕೋಕ್ ಹೋಗ್ಬೇಡ್ರಿ, ಅರ್ಥ ಆಗ್ತದೇನ. ಸೊ ಆಲ್ರೆಡಿ ಗೊತ್ತಿರ್ತದ ನಕ್ಷತ್ರಗಳ ಮೇಲಿನ ಭುಜದ ಮೇಲಿರುವಂತ ಸ್ಟಾರ್ಸ್ ಗಳು ಸರ್. ಇನ್ನೊಬ್ಬರನ್ನು ನೋಡಿ ಅಂತಂದ್ರೆ ಏನಪ್ಪ ಅಂದ್ರೆ ನಾವು ಹೆಂಗಾಗಿರಲ್ಲ ಅಂತ ಅನ್ನೋದಲ್ಲ ಸರ್, ನಾವು ಕೂಡ ಮಾಡಿ ತೋರಿಸ್ಬೇಕು, ನಾವು ಕೂಡ ಅಧಿಕಾರಿಗಳನ್ನ ಆಗ್ಬೇಕೆಂಬ ಛಲ ಇರ್ಬೇಕು ಸರ್. ನಾನು ಆಲ್ರೆಡಿ ಹೇಳಿದ ಇಂಪಾರ್ಟೆಂಟ್, ಗುರಿ ಕನಸು ಯಾವಾಗ ಏನಪ್ಪ ಅಂದ್ರೆ ಗುಡಿಸಲಿನಲ್ಲೇ ಹುಟ್ಟುತ್ತೆ ಸರ್. ಸೊ ನೆನ್ಪಿಟ್ಬೇಕು ಸರ್, ಬಹಳ ಇಂಪಾರ್ಟೆಂಟ್. PSI ಗಳಿಗೆ ಎಷ್ಟು ನಕ್ಷತ್ರಗಳು ಇರ್ತವೆ, CPI ಪ್ಲಸ್ ವಿತ್ DYSP ಗಳಿಗೆ ಎಷ್ಟು ನಕ್ಷತ್ರಗಳು ಇರ್ತವೆ, ಎಷ್ಟು ಸ್ಟಾರ್ಸ್ ಗಳು ಇರ್ತವೆ ಅಂತ ಕೇಳ್ತಾನೆ ಸರ್. ನೆನ್ಪಿಟ್ಕೊರಿ, PSI ನೋಡಿ ಸರ್, ನಿಮ್ ಊರಾಗ ಏನಾನ ಆಯ್ತಪ್ಪ ಅಂತಂದ್ರೆ ಅವನ ವ್ಯಾನ್ ಹಾಕೊಂಡು ಬಂದ್ಬಿಟ್ಟು 100 ಮೈಲ್ ದೂರ ಓಡೋಗಿರ್ತೀರಿ ಹೌದಾ. ಸೊ ಪಕ್ಕದಲ್ಲಿ ಗಮನಿಸ್ರಿ ಸರ್, ಬಹಳ ಇಂಪಾರ್ಟೆಂಟ್ ಓಕೆನಾ. ಸೊ ಈ PSI ಭುಜದ ಮೇಲೆ ಏನಿರ್ತಪ್ಪ ಅಂತಂದ್ರ ಎಷ್ಟು ನಕ್ಷತ್ರಗಳು ಇರುತ್ತವೆ ಅಂತ ಏನಾದ್ರು ಕೇಳಿದಪ್ಪ ಅಂದ್ರ 2 ನಕ್ಷತ್ರಗಳು ಇರುತ್ತವೆ. ಎಷ್ಟು ಇರ್ತಾವ, 2 ನಕ್ಷತ್ರ. ಇನ್ನು CPI ಇನ್ನು DYSP ಇವ್ರಿಗೆ ಎಷ್ಟು ನಕ್ಷತ್ರಗಳು ಇರ್ತಾವ ಅಂತ ಏನಾದ್ರು ಪ್ರಶ್ನೆ ಕೇಳಿದಪ್ಪ ಅಂದ್ರೆ ಇವರಿಗೆ 3 ನಕ್ಷತ್ರಗಳು ಇರುತ್ತವೆ. ಅರ್ಥ ಆಯ್ತು ಸರ, ಸರಳ ಇದೆ ಸರ್ ಓಕೆನಾ. PSI ಕೇಳಿದ್ರ 2 ಸ್ಟಾರ್ಸ್, ಇನ್ನೇನು CPI ಪ್ಲಸ್ DYSP ಅವ್ರಿಗೆ ಕೇಳಿದಷ್ಟು ಸರ 3 ಸ್ಟಾರ್ಸ್ ಏನಪ್ಪ ಅಂದ್ರೆ ಭುಜದ ಮೇಲೆ ಇರ್ತದೆ ಸರ್ ಓಕೆನಾ. ಸ್ಟಾರ್ಸ್ ನೋಡ್ಸಕ್ ಮಾತ್ರ ಚಂದ ಸರ್, ಇಂಪಾರ್ಟೆಂಟ್. ಅದು ಭುಜದ ಮೇಲೆ ಬಂದು ಕೂರ್ಬೇಕಾದ್ರೆ ಸ್ವಲ್ಪ ನಿಮ್ಮ ಸತತ ಪರಿಶ್ರಮ ಹಾರ್ಡ್ ವರ್ಕ್ ಎಂಬುದು ಏನಪ್ಪ ಅಂದ್ರೆ ಕಾರಣ ಆಗ್ತದೆ ಸರ್ ಓಕೆನಾ. ಹಾರ್ಡ್ ವರ್ಕ್ ವಿಲ್ ಗೆಟ್ ಸಕ್ಸಸ್ ಒನ್ ಡೇ ಡೆಫಿನೆಟ್ಲಿ, ಐ ಹೋಪ್ ಯು ಓಕೆನಾ. ಸೊ ನೀವು ಹಾರ್ಡ್ ವರ್ಕ್ ಮಾಡ್ರಿ ಸರ್, ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಓಕೆನಾ. ಹಾರ್ಡ್ ವರ್ಕ್ ಜೊತೆ ಏನಪ್ಪ ಅಂದ್ರೆ ಸಣ್ಣದಾಗಿ ಒಂದು ಸ್ಮಾರ್ಟ್ ವರ್ಕ್ ಕೂಡ ಇರ್ಲಿ ಸರ್ ಓಕೆನಾ. ಸೊ ಇದಾದ್ಮೇಲೆ ಏನ್ ಕೇಳ್ತಾರೆ ಸರ್ ಪ್ರಶ್ನೆ, ಇಲ್ಲಿ ನೋಡಿ, ನೀವು ಪೊಲೀಸ್ ಎಕ್ಸಾಮ್ ಬರದ್ರಿಯಪ್ಪ ಓಕೆನಾ. ಪೊಲೀಸ್ ಎಕ್ಸಾಮ್ ಬರ ಆದ್ಮೇಲೆ ಓಕೆ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಸೇರ್ತ್ರಿ. ಡಿಪಾರ್ಟ್ಮೆಂಟ್ ಸೇರಿದ ಘಟನೆ ಏನಪ್ಪ ಅಂದ್ರೆ ಅಲ್ಲಿ ಪರೇಡ್ ಅಂತ ನಡೆಸ್ತಾರ. ಏನಂತ ನಡೆಸ್ತಾರಪ್ಪ, ಪರೇಡ್ ಓಕೆನಾ. ಮಾರ್ಚ್ ಫಸ್ಟ್ ಅಂತ ಗೊತ್ತಲ್ಲ. ಸೊ ಈ ಪರೇಡ್ ನಡೆಸ್ತೀರಿ, ಅದು ಯಾವ ವಾರಗಳು ನಡೀತಾವ ಅಂತ ಕೇಳಿನ, ಇದು ಸಿವಿಲ್ PSI ಅಲ್ಲಿ ಬಂದಿರುವಂತ ಪ್ರಶ್ನೆ ಓಕೆನಾ.
ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ನೆನ್ಪಿಟ್ಕೋಬೇಕು ಇಂಪಾರ್ಟೆಂಟ್. ಸೊ ಆ ದಿನಗಳಲ್ಲಿ ಒಂದು ವಾರಕ್ಕೆ ಎಷ್ಟು ದಿನಗಳಿರ್ತಾವಲ್ಲ ಆ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಓಕೆನಾ ಯಾವ ವಾರಗಳು ಏನಪ್ಪಾ ಅಂದ್ರೆ ಅವ್ರಿಗೆ ಪರೇಡ್ ನಡೆಸ್ತಾರ ಅಂತ ಪ್ರಶ್ನೆ ಕೇಳ್ತಾನ. ಒಂದು ವಾರದ ಮೊದಲ ದಿನ ಯಾವುದು ಯಾವ್ದು ಸರ? ಒಂದು ವಾರದ ಮೊದಲ ದಿನ ಯಾವುದು? ಸೋಮವಾರ. ಯಾವ ವಾರ ರೀ? ಬಹಳ ಇಂಪಾರ್ಟೆಂಟ್, ಸೋಮವಾರ. ಒಂದು ವಾರದ ಮೊದಲ ದಿನ ಯಾವುದು? ಸೋಮವಾರ. ಹೌದಾ? ಸೋಮವಾರ ಬಹಳ ಇಂಪಾರ್ಟೆಂಟ್. ನಿಮ್ ಸ್ಕೂಲ್ಗಳಲ್ಲಿ ನೀವು ಸರಸ್ವತಿ ಪೂಜೆ ಯಾವ ವಾರ ಮಾಡಿದ್ರಿ? ಅದು ಶುಕ್ರವಾರ. ಬಹಳ ಇಂಪಾರ್ಟೆಂಟ್. ಯಾವ ವಾರ? ಶುಕ್ರವಾರ. ನೆನ್ಪಿಟ್ಕೊಂಡ್ಬಿಡ್ರಿ ಸರ ಈ ಎರಡು ಡೇಟ್ ಅನ್ನ, ಬಹಳ ಇಂಪಾರ್ಟೆಂಟ್. ಒಂದು ಸೋಮವಾರ, ಇನ್ನೊಂದು ಯಾವ ವಾರ? ಶುಕ್ರವಾರ. ಈ ಎರಡು ದಿನಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಪರೇಡ್ ಅನ್ನು ನಡೆಸಲಾಗುತ್ತದೆ. ಏನನ್ನು ನಡೆಸಲಾಗುತ್ತದೆ? ಪರೇಡ್ ಅನ್ನು ನಡೆಸಲಾಗುತ್ತದೆ. ಸರ್ ತದನಂತರವಾಗಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮತ್ತೇನ್ ವಿಷಯಗಳನ್ನ ಏನಪ್ಪ ಅಂದ್ರೆ ನಾವಿಲ್ಲಿ ಗಮನಿಸಬಹುದು ಸರ್ ಅಂತಂದ್ರೆ ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ. ಇಂಪಾರ್ಟೆಂಟ್ ಇಷ್ಟೆಲ್ಲ ಆಯ್ತಲ್ಲ, ಇಷ್ಟೆಲ್ಲ ಆಗೋದಕ್ಕೆ ಏನಪ್ಪ ಅಂತಂದ್ರೆ ಈ ವಾಹನಗಳ ವೇಗ ಅಂತ ಬರ್ತದೆ. ಇಂಪಾರ್ಟೆಂಟ್. ಯಾವ ವೇಗ? ವಾಹನಗಳ ವೇಗವನ್ನು ಪತ್ತೆ ಹಚ್ಚುವ ಸಲುವಾಗಿ, ಏನು ಮಾಡುವ ಸಲುವಾಗಿ? ಪತ್ತೆ ಹಚ್ಚುವ ಸಲುವಾಗಿ ಏನ್ ಮಾಡೋದು? ಪತ್ತೆ ಹಚ್ತಾ. ಓಕೆನಾ? ಸೊ ನಿಮಗೆ ಎಲ್ಲ ಗೊತ್ತಿರ್ತದೆ ಇಂಪಾರ್ಟೆಂಟ್. ಓಕೆನಾ? ಯಾರೋ ಒಬ್ಬ ಸೌಕಾರ ಏನಪ್ಪಾ ಅಂದ್ರೆ ಸ್ಟೈಲ್ ಆಗಿ ಬೈಕ್ ಕೊಡ್ಕೊಂಡು ಏನಪ್ಪಾ ಅಂತಂದ್ರ ಹಿಂದೆ ಬಂದು ಕುಂತ್ಕೊಂಡು ಏನಪ್ಪಾ ಅಂದ್ರೆ ಬರ್ತಾ ಇರ್ತಾನ. ಅಂತವ್ರಿಗಾಗಿ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿ ಹಿಡಿದಿರ್ತಾರ. ಅರ್ಥ ಆಗ್ತದ? ಸೊ ವಾಹನದ ವೇಗವನ್ನು ಅವ್ನು ಎಷ್ಟು ವೇಗವಾಗಿ ಏನಪ್ಪಾ ಅಂದ್ರೆ ರೈಡ್ ಮಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ, ಅದನ್ನು ಪತ್ತೆ ಹಚ್ಚುವ ಸಲುವಾಗಿ ಯಾವ ಸಾಧನವನ್ನು ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾನ. ನೋಡಿ, ವಾಹನಗಳ ವೇಗವನ್ನು, ಯಾವ್ದನ್ನ? ವಾಹನಗಳ ವೇಗವನ್ನು ಪತ್ತೆ ಹಚ್ಚುವ ಸಲುವಾಗಿ ಏನನ್ನ ಬಳಸ್ತಾರ ಅಂತ ಪ್ರಶ್ನೆ ಕೇಳ್ತಾನೆ. ಇಂಪಾರ್ಟೆಂಟ್. ಏನನ್ನ ಬಳಸ್ತಾರಪ್ಪ ಅಂತಂದ್ರೆ ಇಂಟರ್ಸೆಪ್ಟರ್. ಯಾವ್ದು? ಇಂಟರ್ಸೆಪ್ಟರ್. ಇಂಟರ್ಸೆಪ್ಟರ್. ಓಕೆನಾ? ಇಂಟರ್ಸೆಪ್ಟರ್ ಎಂಬ ಸಾಧನವನ್ನು, ವಾಹನಗಳ ವೇಗವನ್ನು ಪತ್ತೆ ಹಚ್ಚಲು ಇಂಟರ್ಸೆಪ್ಟರ್ ಎಂಬ ಸಾಧನವನ್ನು ಬಳಸಲಾಗುತ್ತದೆ. ಸರ್ ಇದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಪೊಲೀಸ್ ಹತ್ರ ಏನಪ್ಪಾ ಅಂದ್ರೆ ಒಂದು ವಾಕಿ ಟಾಕಿ ಅಂತ ಇರುತ್ತೆ, ಗೊತ್ತಲ್ಲ ಸರ್? ಮೊಬೈಲ್ ಟೈಪ್ ಇರ್ತದೆ. ಇದನ್ನು ಕೂಡ ಪ್ರಶ್ನೆ ಕೇಳ್ತಾನೆ ಸರ್. ಏನಂತ ನೋಡ, ಪೊಲೀಸರು ಬಳಸುವಂತಹ. ಓಕೆನಾ? ಸೊ ಬಹಳ ಇಂಪಾರ್ಟೆಂಟ್. ಪೊಲೀಸ್ ಇಲಾಖೆಯಲ್ಲಿ ನಾವ್ ಏನ್ ಮಾಡ್ತೇವಪ್ಪ ಅಂದ್ರೆ ಇಂಪಾರ್ಟೆಂಟ್ ವಾಕಿ ಟಾಕಿ ಅಂತ ಬಳಸ್ತೇವೆ. ಯಾವ ಸರ? ವಾಕಿ ಟಾಕಿ. ಓಕೆನಾ? ಸೊ ಈ ವಾಕಿ ಟಾಕಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ರಶ್ನೆ ಕೇಳ್ತಾನೆ ಸರ್. ಏನಂತ? ವಾಕಿ ಟಾಕಿಯಲ್ಲಿ ಇಂಪಾರ್ಟೆಂಟ್ ಯಾವ ರೇಸ್ ಗಳಿರ್ತವ, ಯಾವ ಕಿರಣಗಳನ್ನು ಬಳಸಲಾಗಿರುತ್ತದೆ. ನೋಡಿ, ಈ ವಾಕಿ ಟಾಕಿಯಲ್ಲಿ ಯಾವ್ದು ಇಂಪಾರ್ಟೆಂಟ್? ರೇಡಿಯೋ ಕಿರಣಗಳು. ಯಾವ ಕಿರಣಗಳು? ರೇಡಿಯೋ ಕಿರಣಗಳು. ರೇಡಿಯೋ ಕಿರಣಗಳು ಎಲ್ಲಿರ್ತಾವ ಅಂತಕ್ಕಂದ್ರೆ ಇಂಪಾರ್ಟೆಂಟ್ ವಾಕಿ ಟಾಕಿಯಲ್ಲಿ ಬಳಸಲಾಗುತ್ತದೆ. ಸರ್ ಒಂದು ವಾಕಿ ಟಾಕಿಯಲ್ಲಿ ಇರುವಂತಹ ಪ್ರಾಪ್ತನ ಎಷ್ಟಿರ್ತದೆ ಸರ್? ಅದರ ಬಿಂದು, ಅದರ ಆವೃತ್ತಿ ಎಷ್ಟಿರ್ತದೆ ಸರ್? ಅಂದ್ರೆ ಎಷ್ಟು ಕಿಲೋಮೀಟರ್ ಒಳಗಡೆ ಇದ್ರೆ ಮಾತ್ರ ಅದೇನಪ್ಪ ಅಂದ್ರೆ ನಮಗೆ ಸೌಂಡ್ ಕೇಳಿಸ್ತದೆ ಸರ್. ನೋಡಿ, ಸೊ ವಾಕಿ ಟಾಕಿ ಏನಪ್ಪಾ ಅಂತಂದ್ರೆ ಇದು 15 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 15 ಕಿಲೋಮೀಟರ್ ಏನಪ್ಪಾ ಅಂತಂದ್ರೆ ಪ್ರಾಪ್ತಾನ ಅಥವಾ ಏನಪ್ಪಾ ಅಂದ್ರೆ ವ್ಯಾಪ್ತಿಯ ಒಳಗಡೆ ಇದ್ರೆ ಏನಪ್ಪಾ ಅಂತಂದ್ರೆ ಇದು ತನ್ನ ಕಾರ್ಯವನ್ನು ನಿರ್ವಹಿಸ್ತದೆ. ಇದನ್ನೂ ಕೂಡ ಪ್ರಶ್ನೆಯನ್ನು ಕೇಳೋಣ. ಕಂಪನದ ಬಿಂದು ಎಷ್ಟು ಇರ್ತದಪ್ಪ ಇದ್ರೊಳಗಡೆ? ಓಕೆನಾ? ಎಷ್ಟು ದೂರ ಇದ್ರೆ ಮಾತ್ರ ಅದೇನಪ್ಪ ಅಂದ್ರೆ ನಮಗೆ ಕೇಳಿಸೋದ್ರ 15 ಕಿಲೋಮೀಟರ್ ಒಳಗಡೆ ಇದ್ರೆ ಏನಾಗ್ತದೆ ಇಂಪಾರ್ಟೆಂಟ್ ಅದು ನಮಗೆ ಕೇಳಿಸ್ತದ ಎಂಬ ವಿಷಯ ಏನಾಗಿರ್ಬೇಕಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಏನಾಗಿರ್ಬೇಕು? ಗೊತ್ತಿರಬೇಕು. ಹೌದಾ? ಸೊ ಇದರ ಜೊತೆಗೆ ಇನ್ನೊಂದು ಅದ್ಭುತವಾಗಿರುವಂತಹ ಪ್ರಶ್ನೆ ಏನು ಕೇಳ್ತಾರ ಸರ್? ಏನಪ್ಪಾ ಸರ್ ಇಡೀ ನಮ್ಮ ಭಾರತದಲ್ಲಿ ಏನ್ ಸರ್? ಇಡೀ ನಮ್ಮ ಭಾರತದಲ್ಲಿ ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ನೋಡಿ 8 ಸಿವಿಲ್ ಪಿ ಎಸ್ ಐ ಬಂದಿರುವಂತಹ ಪ್ರಶ್ನೆ ಇದು. ಇಡೀ ನಮ್ಮ ಭಾರತದಲ್ಲಿ ಸೊ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಮಹಿಳೆಯರಿಂದ, ಯಾರಿಂದ? ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಮಹಿಳೆಯರಿಂದಲೇ. ನೋಡಿ, ಮಹಿಳೆಯರಿಂದಲೇ ಕೂಡಿರುವಂತಹ ಭಾರತದಲ್ಲಿ, ಗಮನ ಕೊಡ್ರಿ ಇಲ್ಲಿ, ಎಲ್ಲರೂ ಗಮನ ಕೊಡ್ರಿ. ಸೊ ಭಾರತದಲ್ಲಿ ಸಂಪೂರ್ಣವಾಗಿ ಯಾವ ರೀತಿಯಾಗಿ? ಸಂಪೂರ್ಣವಾಗಿ. ಓಕೆನಾ? ಭಾರತದಲ್ಲಿ ಸಂಪೂರ್ಣವಾಗಿ ಮಹಿಳೆಯರಿಂದ, ಯಾರಿಂದ? ಮಹಿಳೆಯರಿಂದ ಕೂಡಿದ, ಮಹಿಳೆಯರಿಂದ ಕೂಡಿದ ಓಕೆನಾ ಪ್ರಥಮ, ಓಕೆನಾ ಪ್ರಥಮ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಏನ? ಪೊಲೀಸ್ ಠಾಣೆ. ಪ್ರಥಮ ಪೊಲೀಸ್ ಠಾಣೆ ಯಾವುದು ಅಂತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಪ್ರಶ್ನೆಯನ್ನ ತೆಗಿತಾರೆ. ಸೊ ಅಲ್ಲಿ ಬಾಯ್ಸ್ ಏನ್ ಬಳಸ್ತಾರೆ? ಓಕೆನಾ? ಏನಿರ್ಬೇಕು? ಹೆಣ್ಣು ಮಕ್ಕಳು ಏನಪ್ಪ ಅಂತಂದ್ರ ಓಕೆನಾ ಸ್ತ್ರೀ ಕುಲದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರಬೇಕು ಸರ್. ಅಂತ ಪೊಲೀಸ್ ಸ್ಟೇಷನ್ ಯಾವ್ದು ಸರ್ ನಮ್ಮ ಭಾರತದಲ್ಲಿ? ಫಸ್ಟ್ ಒನ್. ಓಕೆನಾ? ಸೊ ಏನಿರಲಿ ಭಾರತದಲ್ಲಿ ಸಂಪೂರ್ಣವಾಗಿ ಮಹಿಳೆಯರಿಂದಲೇ ಕೂಡಿರುವಂತಹ ಏನಪ್ಪಾ ಅಂತಂದ್ರೆ ಸೊ ಪೊಲೀಸ್ ಠಾಣೆ ಯಾವುದು ಅಂತ ಕೇಳಿದ್ರೆ ಅದು ಯಾವ ರಾಜ್ಯದಲ್ಲಿ ಐತಂದ್ರೆ ಕೇರಳ. ನೆನ್ಪಿರ್ಬೇಕು, ಇಂಪಾರ್ಟೆಂಟ್. ಯಾವ ರಾಜ್ಯ? ಕೇರಳ ರಾಜ್ಯ. ನಾನು ಆಲ್ರೆಡಿ ಹೇಳಿದ್ದೀನಿ ಕೇರಳದ ಬಗ್ಗೆ. ಲಿಂಗಾನುಪಾತ, ಸಾಕ್ಷರತೆ, ಲವಂಗ, ಮೆಣಸು, ದಾಲ್ಚಿನ್ನಿ, ಮಸಾಲೆ ಪದಾರ್ಥಗಳು ನೆನಪಿರ್ಲಿ. ಅತಿರಪಳ್ಳಿ ಜಲಾಶಯ ಎಲ್ಲ ಕೇಳ್ತಾರ. ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಪ್ರತಿಯೊಂದು ಕೇರಳ. ಓಕೆನಾ? ಸೊ ಯಾವ್ದಾದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್
ಬಳಸಿ ರೋಬೋಟ್ ತಂತ್ರಜ್ಞಾನ, ಅರ್ಥ ಆಗ್ತದೆ ಮ್ಯಾನ್ ಗಳನ್ನು ಬಳಸಿದಂತದ್ದು, ಅರ್ಥ ಆಗ್ತದೆ ಐ ಆಮ್ ಡಿಜಿಟಲ್ ಎಂಬ ಸ್ಕೀಮ್ ಎಲ್ಲವೂ ಕೇರಳ ಕೇರಳ ಕೇರಳ. ಇತ್ತೀಚೆಗೆ ವಾಟರ್ ಮೆಟ್ರೋ ಕೇರಳ ಕೊಚ್ಚಿ. ಸೊ ನೆನಪಿರಲಿ ಇಂಪಾರ್ಟೆಂಟ್, ಕೇರಳ ಓಕೆನಾ. ವಾಸ್ಕೋಡಿಗಮ್ಮ ಭಾರತಕ್ಕೆ ಮೊದಲ ಬಾರಿಗೆ ಬಂದಿದ್ದು ಕೇರಳದ ಕೊಚ್ಚಿ, ಜಾಮೂರಿನ್ ಮನೆತನ, ಅರ್ಥ ಆಗ್ತದನ. ಸೊ ಮಾನವಿಕ್ರಮ ಸ್ವಾಗತ ಮಾಡ್ಕೊಂಡಿದ್ದು ಎಲ್ಲವೂ ಕೇರಳ, ಅರ್ಥ ಆಗ್ತದೆ ಇಂಪಾರ್ಟೆಂಟ್. ಈ ಕೇರಳ ರಾಜ್ಯದಲ್ಲಿ ಕಾಜಿಕೊಡೈ, ಯಾವ್ದ ಕೇರಳ ರಾಜ್ಯದ ಕಾಜಿಕೊಡೈ ಅಂತ, ಯಾವ್ದ ಕೇರಳ ರಾಜ್ಯದ ಕಾಜಿಕೊಡೈ ಎಂಬ ಪ್ಲೇಸ್ ಐತಲ್ಲ, ಭಾರತದಲ್ಲಿ ಸಂಪೂರ್ಣವಾಗಿ ಮಹಿಳೆಯರಿಂದಲೇ ಕೂಡಿದಂತ ಪ್ರಪ್ರಥಮ ಪೊಲೀಸ್ ಠಾಣೆ, ಅರ್ಥ ಆಗ್ತದ. ಸೊ ಯಾವ್ದಪ್ಪ ಅಂದ್ರೆ ಕೇರಳದ ಕಾಜಿಕೊಡೈ. ಸರ್ ಹಾಗಾದ್ರೆ ಕರ್ನಾಟಕದಲ್ಲಿ ಯಾವ್ದು ಸರ್? ನೋಡಿ ಕರ್ನಾಟಕದಲ್ಲಿ ಕೂಡ ಗೊತ್ತಿರಬೇಕು ನಿಮ್ಗೆ, ಓಕೆ. ಬರೀ ಭಾರತದಲ್ಲಿ ಅಷ್ಟು ತಿಳ್ಕೋದಲ್ಲ, ಕರ್ನಾಟಕದಲ್ಲಿ ಏನ ಸಂಪೂರ್ಣವಾಗಿ ಮಹಿಳೆಯರಿಂದ ಕೂಡಿದ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಪೊಲೀಸ್ ಠಾಣೆ. ಸರ್ ಯಾವ್ದು ಅಂತ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಶ್ನೆ ಕೇಳ್ತಾನ. ಯಾವ್ದು? ಬೆಂಗಳೂರಿನ ಅಲ್ಸೂರ್ ಗೇಟ್. ಯಾವ್ದು? ಬೆಂಗಳೂರಿನ ಅಲ್ಸೂರ್ ಗೇಟ್. ಬೆಂಗಳೂರು ಗೊತ್ತಿರಬೇಕು, ಕರ್ನಾಟಕದ ರಾಜಧಾನಿ. ಯಾವುದು? ಕರ್ನಾಟಕದ ಸಿಲಿಕಾನ್ ವ್ಯಾಲಿ, ಓಕೆನಾ. ಬಹಳ ಇಂಪಾರ್ಟೆಂಟ್. ಬೆಂಗಳೂರು ವೃಷಭಾವತಿ ಎಂಬ ನದಿಯ ದಡದ ಮೇಲಿದೆ, ಓಕೆನಾ. ಬೆಂಗಳೂರು ನಗರದ ಸ್ಥಾಪಕ ಮಾಗಡಿ, ಓಕೆನಾ. 1ನೇ ಕೆಂಪೇಗೌಡ. ಬಹಳ ಯಲಂಕದ ನಾಡಪ್ರಭುಗಳು. ಸೊ ಈ ಬೆಂಗಳೂರಿನಲ್ಲಿರ್ತಕ್ಕಂತ ಯಾವುದು? ಅಲಸೂರ್ ಗೇಟ್. ಯಾವ ಗೇಟ? ಅಲಸೂರ್ ಗೇಟ್, ಓಕೆನಾ. ಅಲಸೂರ್ ಗೇಟ್ ಐತಲ್ಲ ಇಂಪಾರ್ಟೆಂಟ್. ಇದು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮಹಿಳೆಯರಿಂದಲೇ ಕೂಡಿರುವಂತಹ ಪೊಲೀಸ್ ಠಾಣೆ. ಇನ್ನು ಕರ್ನಾಟಕದ 2ನೇ ಮಹಿಳಾ ಪೊಲೀಸ್ ಠಾಣೆ ಯಾವ್ದಪ್ಪ ಅಂದ್ರೆ ಇದೇ ಬೆಂಗಳೂರಿನಲ್ಲಿ ಬರ್ತದೆ, ಅದು ಬಾಣಸವಾಡಿ ಅಂತ ಹೇಳಿ. ಯಾವುದು? ಬಾಣಸವಾಡಿ. ಇದು ಏನ್ ಮಾಡ್ರಿ, ಸ್ವಲ್ಪ ನೆನ್ಪಿಡುವಂತ ಶಕ್ತಿ ಏನಪ್ಪಾ ಅಂದ್ರೆ ನಿಮ್ಮಲ್ಲಿರ್ಬೇಕು ಸರ್, ಓಕೆನಾ. ಸೊ ಇದಾದ್ಮೇಲೆ ಮತ್ತೆ ಏನ್ ಕೇಳ್ತಾನಪ್ಪ ಅಂದ್ರೆ ಸ್ವಲ್ಪ ಗಮನಿಸಿ ಸರ್, ಬಹಳ ಇಂಪಾರ್ಟೆಂಟ್. ದೇಶದ ಮೊಟ್ಟ ಮೊದಲ IPS ಅಧಿಕಾರಿಯಾಗಿ, ನೋಡಿ ಅಂತ ಅದ್ಭುತ ಪ್ರಶ್ನೆ ಕೇಳೋಣ. ಏನ? ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ IPS ಅಧಿಕಾರಿಯಾಗಿ ಸೇವೆಯನ್ನು ನಿರ್ವಹಿಸತಕ್ಕಂತ ಪ್ರಥಮ ಮಹಿಳೆ. ಯಾವ ಮಹಿಳೆ? ಪ್ರಥಮ ಮಹಿಳೆ ಯಾರು ಅಂತ ಪ್ರಶ್ನೆ ಕೇಳ್ತಾನ. ನೋಡಿ ಇಡೀ ಏನಪ್ಪಾ ಅಂದ್ರೆ ಭಾರತ ಕಂಡ ಇತಿಹಾಸದಲ್ಲಿ ಏನಪ್ಪಾ ಅಂದ್ರೆ IPS ಇಂಡಿಯನ್ ಪೊಲೀಸ್ ಸರ್ವಿಸ್, ಓಕೆನಾ. ಈ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಏನಪ್ಪಾ ಅಂದ್ರ IPS ಅಧಿಕಾರಿ ಯಾರವರು? ಕಿರಣ್ ಬೇಡಿ. ನಿಮ್ಗೆಲ್ಲ ಗೊತ್ತು ಯಾರು? ಕಿರಣ್ ಬೇಡಿ. ಬಹಳ ಇಂಪಾರ್ಟೆಂಟ್. IPS ಅಧಿಕಾರಿಯಾಗಿ, ಓಕೆನಾ, ಇಂಡಿಯನ್ ಪೊಲೀಸ್ ಸರ್ವಿಸ್ IPS ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಪ್ರಥಮ ಮಹಿಳೆ. ಹಾಗಾದ್ರೆ IAS ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಪ್ರಥಮ ಮಹಿಳೆ ಯಾರು ಗೊತ್ತಾಗ? ಯಾರಿಗಾದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡ್ರಪ್ಪ ಅಂದ್ರ ಆನ್ಸರ್ ಮಾಡ್ರಿ, ಓಕೆನಾ. ಸೊ IAS ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಮೊಟ್ಟ ಮೊದಲ ಬಹಳ ಇಂಪಾರ್ಟೆಂಟ್ ಯಾರು ಇಂದು ಅನ್ನಕತ್ತಾರ ನೋಡ್ರಿ. ಆನ್ಸರ್ ಪೂರ್ತಿಯಾಗಿ ಮಾಡ್ರಿ. ಸೊ ಬಹಳ ಇಂಪಾರ್ಟೆಂಟ್. ಯಾಮಲೋಕ ನಿಮ್ಗೆ ಗೊತ್ತಿರ್ಬೇಕು, ಓಕೆನಾ. ಆನ್ಸರ್ ಮಾಡ್ರಿ, ಇಂಪಾರ್ಟೆಂಟ್. ದೇಶದ ಮೊಟ್ಟ ಮೊದಲ ಏನಪ್ಪ ಅಂದ್ರ IPS ಅಧಿಕಾರಿಯಾಗಿ ಏನಪ್ಪ ಅಂದ್ರ ಕಿರಣ್ ಬೇಡಿ. ಒನ್ಸ್ ಅಪಾನ್ ಎ ಟೈಮ್ ಏನಪ್ಪ ಅಂದ್ರೆ ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಇದರ ಜೊತೆಗೆ ಇಂಪಾರ್ಟೆಂಟ್ ಕರ್ನಾಟಕ ರಾಜ್ಯದ, ನೋಡಿ ಕರ್ನಾಟಕ ರಾಜ್ಯದ IPS ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂತಹ ಪ್ರಥಮ ಮಹಿಳೆ ಇಂಪಾರ್ಟೆಂಟ್ ಗೊತ್ತಿರಬೇಕು ನೋಡಿ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ IPS ಅಧಿಕಾರಿಯಾಗಿ, ಇದು ದೇಶದಲ್ಲಿ, ಇದು ಕರ್ನಾಟಕದಲ್ಲಿ ಯಾರಪ್ಪ ಅಂದ್ರೆ ನಮ್ಮ ಹೆಮ್ಮೆಯ, ಓಕೆನಾ, ಕರ್ನಾಟಕದ ಮ್ಯಾಂಚೆಸ್ಟರ್. ಯಾವುದು? ದಾವಣಗೆರೆ, ಹೌದಾ. ಸೊ ಮ್ಯಾಂಚೆಸ್ಟರ್ ಇದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಜವಳಿ ಕೈಗಾರಿಕೆ. ಕಾಟನ್ ಹತ್ತಿಯನ್ನು ಯಾವುದರಿಂದ ಪಡೆಯಲಾಗುತ್ತದೆ? ಓಕೆನಾ, ಹಣ್ಣಿನಿಂದ ಪಡೆಯಲಾಗುತ್ತದೆ. ಸೊ ಬಹಳ ಇಂಪಾರ್ಟೆಂಟ್ ಗೊತ್ತಿರಬೇಕು, ಓಕೆನಾ. ಯಾರಪ್ಪ ಅಂದ್ರೆ ಅವರು ಡಿ ರೂಪಾ, ಓಕೆನಾ. ಯಾರು? ಡಿ ರೂಪಾ ಮೇಡಮ್ ಅವರು ಏನಪ್ಪಾ ಅಂತಂದ್ರೆ ಸೊ ಕರ್ನಾಟಕ ರಾಜ್ಯದಲ್ಲಿ IPS ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸತಕ್ಕಂತ ಮೊದಲ ಮಹಿಳೆ. ಇವರು ದಾವಣಗೆರೆ ಜಿಲ್ಲೆಯವರು ಎಂಬುದು ಏನಪ್ಪಾ ಅಂದ್ರ ಸೊ ಗೊತ್ತಿರಬೇಕು. ದಾವಣಗೆರೆ ಜಿಲ್ಲೆಯವರು ಇದ್ರಪ್ಪ ಅಂದ್ರೆ ಒಂದಾಗ ಎಸ್ ಅಂತ ಏನಪ್ಪಾ ಅಂದ್ರೆ ಕಂಬಿಡಿರಪ್ಪ, ಓಕೆನಾ. ಲೈಕ್ ಕೊಡ್ರಿ, ಹಾಗೆ ಏನಪ್ಪಾ ಅಂದ್ರೆ ಶೇರ್ ಮಾಡ್ರಿ. ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೊ ನಿಮಗೆ ನಾಲೆಡ್ಜ್ ಏನಪ್ಪಾ ಅಂತಂದ್ರೆ ಇಂಪ್ರೂವ್ ಆಗ್ತದೆ, ಓಕೆನಾ. ಕ್ಲಾಸ್ ಏನಪ್ಪಾ ಅಂದ್ರೆ ಅದ್ಭುತ ಅನಿಸ್ತಪ್ಪ ಅಂತಂದ್ರೆ ಶೇರ್ ಮಾಡಿ ಸರ್ ನಿಮ್ ಫ್ರೆಂಡ್ಸ್ ಕೂಡ, ಓಕೆನಾ. ಸೊ ಬಹಳ ಇಂಪಾರ್ಟೆಂಟ್. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಐತಿ, ಓಕೆನಾ. ಟೆಲಿಗ್ರಾಮ್ ಚಾನಲ್ ಕೂಡ ಐತಿ. ಎಲ್ಲರೂ ಏನಪ್ಪಾ ಅಂತಂದ್ರೆ ಇದಕ್ಕ ಲಿಂಕ್ ಕೊಟ್ಟರೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಸರ್, ಓಕೆನಾ. ಸೊ ಕರ್ನಾಟಕ ರಾಜ್ಯದ IPS ಅಧಿಕಾರಿಯಾಗಿರುವಂತಹ ಪ್ರಥಮ ಮಹಿಳೆ ಯಾರಪ್ಪ ಅಂದ್ರೆ ಡಿ ರೂಪಾ, ಓಕೆನಾ. ಸೊ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಸರ್ ಇದಾದ್ಮೇಲೆ ಇನ್ನೊಂದು ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ತಾನೆ ಸರ್, ಅದನ್ನು ಸರಳವಾಗಿ ಅರ್ಥ ಮಾಡಿಸೋಣ ಸರ್. ಏನ್ ಸರ್ ಪ್ರಶ್ನೆ ಅಂತಂದ್ರೆ ಇಲ್ಲಿ ನೋಡ್ರಿ, ಕರ್ನಾಟಕ
ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಡಿಜಿ ಅಂಡ್ ಐಜಿಪಿ ಬಂದವರು ಬಹಳ ಇಂಪಾರ್ಟೆಂಟ್, ಇದನ್ನ ನೆನಪಿರಬೇಕು ನೀವು, ಓಕೆನಾ. ಸೊ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಡಿಜಿ ಅಂಡ್ ಐಜಿಪಿ ಆಗಿರ್ತಕ್ಕಂಥ ಪ್ರಥಮ ಮಹಿಳೆ, ಯಾವ ಮಹಿಳೆ? ಪ್ರಥಮ ಮಹಿಳೆ ಯಾರು ಅಂತ ಕೇಳ್ತಾರೆ, ಇಂಪಾರ್ಟೆಂಟ್ ನೋಡಿ. ಕರ್ನಾಟಕ ರಾಜ್ಯದಲ್ಲಿ, ಓಕೆನಾ, ಕರ್ನಾಟಕ ರಾಜ್ಯದಲ್ಲಿ ಬಹಳ ಇಂಪಾರ್ಟೆಂಟ್ IPS ಅಧಿಕಾರಿಯಾಗಿ, ಓಕೆನಾ, ಸಾರಿ IPS ಅಂತ ನೋಡ್ರಿ, ಸಾರಿ ಡಿಜಿ ಅಂಡ್ ಐಜಿಪಿ ಆಗಿ ಕಾರ್ಯನಿರ್ವಹಿಸಿರುವಂತಹ ಪ್ರಥಮ ಮಹಿಳೆ ಯಾರು? ನೆನ್ಪಿಟ್ಕೋಬೇಕು, ಬಹಳ ಇಂಪಾರ್ಟೆಂಟ್. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಡಿಜಿ ಅಂಡ್ ಐಜಿಪಿ, ಓಕೆನಾ. ಡಿಜಿ ಅಂಡ್ ಐಜಿಪಿ ಅಂದ್ರ ಡೈರೆಕ್ಟರ್ ಜನರಲ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಪೊಲೀಸ್ ಇಲಾಖೆಯಲ್ಲಿ ಅತ್ಯುನ್ನತ ಹುದ್ದೆ ಯಾವುದು ಅಂತ ಕೇಳಿದ್ರೆ ಇದ ನೋಡ್ರಿ, ಎಷ್ಟೋ ಸಲ ಪ್ರಶ್ನೆ ಕೇಳೋಣ. ಪೊಲೀಸ್ ಇಲಾಖೆಯಲ್ಲಿ ಅತ್ಯುನ್ನತ ಹುದ್ದೆ ಯಾವುದು ಅಂತ ಕೇಳಿದ್ರೆ ಡಿಜಿ ಅಂಡ್ ಐಜಿಪಿ, ಓಕೆನಾ. ಹಾಗಾದ್ರೆ ಡಿಜಿ ಅಂಡ್ ಐಜಿಪಿ ಆಗಿರಪ್ಪ ಅಂದ್ರೆ ಕಾರ್ಯನಿರ್ವಹಿಸಿರ್ತಕ್ಕಂಥ ಕರ್ನಾಟಕದ ಪ್ರಥಮ ಮಹಿಳೆ ಯಾರು? ಸರಿ, ಯಾರು? ಬಹಳ ಇಂಪಾರ್ಟೆಂಟ್. ಈ ಒಂದು ಪ್ರಶ್ನೆಯನ್ನ ಬಿಟ್ಟಿರ್ತೀನಿ, ನೀವೇನ್ ಮಾಡಿಸ್ತಾ ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂತಂದ್ರ ಆನ್ಸರ್ ಮಾಡುವಂತ ಕೆಲಸವನ್ನು ಏನಪ್ಪಾ ಅಂದ್ರ ಮಾಡ್ತೀರಿ ಅಥವಾ ಇಲ್ಲ ಮಾಡಿ ಸರ್. ಬಹಳ ಇಂಪಾರ್ಟೆಂಟ್, ಓಕೆನಾ. ಬಹಳ ವಿಶೇಷತೆ ಸ್ವಲ್ಪ ನೆನ್ಪಿಟ್ಬೇಕು, ಓಕೆನಾ. ಸರ್ ಕರ್ನಾಟಕ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಈ ತರ ನಾವೇ ಭಾರತದ ಸರ ನೋಡ್ರಿ, ಗಮನ ಕೊಟ್ಟ ಕೇಳ್ರಿ ಸರ, ಬಹಳ ಇಂಪಾರ್ಟೆಂಟ್. ಭಾರತದ ಮೊಟ್ಟ ಮೊದಲ ಏನಪ್ಪಾ ಅಂದ್ರೆ ಡಿಜಿ ಅಂಡ್ ಐಜಿಪಿ ಆಗಿ ಕಾರ್ಯನಿರ್ವಹಿಸಿದ ಪ್ರಥಮ ಮಹಿಳೆ. ನೆನ್ಪಿಟ್ಕೊಳ್ಳಿ, ಇತ್ತೀಚೆಗೆ ಏನಾದ್ರಪ್ಪ ಅಂದ್ರೆ ಇವರು ಡೆತ್ ಆದ್ರು, ಓಕೆನಾ. ಏನಪ್ಪಾ ಅಂದ್ರೆ ಡೆತ್ ಆದ್ರು, ಮರಣ ಹೊಂದಿದ್ರು. ಅವ್ರು ಯಾರಪ್ಪ ಅಂದ್ರೆ ಭಾರತದ ಮೊಟ್ಟ ಮೊದಲ ಏನಪ್ಪಾ ಅಂದ್ರೆ ಡಿಜಿ ಅಂಡ್ ಐಜಿಪಿ ಆಗಿ ಕಾರ್ಯನಿರ್ವಹಿಸಿದ ಪ್ರಥಮ ಮಹಿಳೆ ಯಾರಪ್ಪ ಅಂದ್ರ ಕಾಂಚನ ಚೌಧರಿ ಭಟ್ಟಾಚಾರ್ಯ. ಯಾರ? ಕಾಂಚನ ಚೌಧರಿ, ಓಕೆನಾ. ಕಾಂಚನ ಚೌಧರಿ ಭಟ್ಟಾಚಾರ್ಯ ಎಂಬುವರು ಏನಪ್ಪ ಅಂತಂದ್ರೆ ಇವರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಾರಪ್ಪ ಅಂದ್ರೆ ಉತ್ತರಾಖಂಡ. ಯಾವ ಕಾಂಡ? ಉತ್ತರಾಖಂಡ, ಓಕೆನಾ. ದೇವಭೂಮಿ, ಓಕೆನಾ. ದೇವರ ರಾಜ್ಯ ಅಲ್ಲ, ದೇವಭೂಮಿ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಉತ್ತರಾಖಂಡ. ನೆನಪಿರ್ಬೇಕು. ಮನ ಮತ್ತು ನೀತಿ ಕಣಿವೆಗಳು ಎಲ್ಲಿ ಕಂಡು ಬರುತ್ತವೆ? ಉತ್ತರಾಖಂಡ, ಓಕೆನಾ. ಉತ್ತರಾಖಂಡದ, ಓಕೆನಾ, ನೈನಿತಾಲ್ ಗಿರಿಧಾಮಗಳ ರಾಣಿ ಎಂದು ಕರೆಯುತ್ತಾರೆ. ನೆನಪಿರ್ಬೇಕು, ಬಹಳ ಇಂಪಾರ್ಟೆಂಟ್. ಕಾಂಚನ ಚೌಧರಿ ಭಟ್ಟಾಚಾರ್ಯನ ಭಾರತದ ಮೊಟ್ಟ ಮೊದಲ ಏನಪ್ಪಂದ್ರ ಡಿಜಿ ಐಜಿಪಿ ಆಗಿರುವಂತ ಪ್ರಥಮ ಮಹಿಳೆ, ಹೌದಾ. ಸೊ ಈಗ ಪ್ರಥಮ ಮಹಿಳೆ ಯಾರಪ್ಪ ಅಂತಂದ್ರ ಕಾಂಚನ ಚೌಧರಿ ಭಟ್ಟಾಚಾರ್ಯ. ಸೊ ದ ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನೋಡಿ, ನೇರವಾಗಿ ಆಯ್ಕೆಯಾದ, ಬಹಳ ಇಂಪಾರ್ಟೆಂಟ್ ಅದ, ನೇರವಾಗಿ ಆಯ್ಕೆಯಾದ ಇಂಪಾರ್ಟೆಂಟ್ ಮೊದಲ PSI, ಓಕೆನಾ. ನೋಡಿ, ಮೊದಲ PSI ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮಹಿಳೆನೇ ಕೇಳ್ತಾ ಇದ್ದಾರೆ, ಎಲ್ಲರೂ ಮಹಿಳೆಯ ಬಗ್ಗೆ ಹೇಳ್ತಿದ್ದೀನಿ, ಬಹಳ ಇಂಪಾರ್ಟೆಂಟ್ ಕೇಳ್ತಾರೆ. ನೇರವಾಗಿ PSI ಅಧಿಕಾರಿಯಾಗಿ ಆಯ್ಕೆಯಾದ ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರೆ ಅವ್ರ ಹೆಸರು ಏನಪ್ಪಾ ಅಂದ್ರೆ ಇಂದಿರಾ, ಓಕೆನಾ. ಯಾರು ಇಂಪಾರ್ಟೆಂಟ್? ಇಂದಿರಾ ಎಂಬ ಮಹಿಳೆ ಏನಪ್ಪಾ ಅಂದ್ರೆ PSI ಅಧಿಕಾರಿಯಾಗಿ ಆಯ್ಕೆಯಾಗಿರುವಂತಹ ಮೊಟ್ಟ ಮೊದಲ ಮಹಿಳೆ ಎಂಬ ವಿಷಯ ಏನಾಗಿರ್ಬೇಕು ನಿಮಗೆಲ್ಲ ಗೊತ್ತಿರಬೇಕು ಸ್ನೇಹಿತರೆ, ಹೌದಾ. ಸೊ ಹಾಗಾದ್ರೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇನ್ನೊಂದು ಅದ್ಭುತವಾಗಿರುವಂತಹ ಪ್ರಶ್ನೆ, ಓಕೆನಾ. ಸೊ ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದ, ಯಾವುದು? ಪೊಲೀಸ್ ಇಲಾಖೆಗೆ, ಓಕೆನಾ. ಪೊಲೀಸ್ ಇಲಾಖೆಗೆ ಆಯ್ಕೆಯಾದ, ಓಕೆನಾ. ಪೊಲೀಸ್ ಇಲಾಖೆಗೆ ಆಯ್ಕೆಯಾದ ಮೊದಲ ಮಂಗಳಮುಖಿ, ಓಕೆನಾ. ಟ್ರಾನ್ಸ್ಜೆಂಡರ್, ಓಕೆನಾ. ಮೊದಲ ಮಂಗಳಮುಖಿ ಯಾರು ಅಂತ ಕೇಳ್ತಾರ, ನೆನ್ಪಿಡ್ಬೇಕಾ. ಮೊದಲ ಮಂಗಳಮುಖಿ, ಪೊಲೀಸ್ ಇಲಾಖೆಗೆ ಆಯ್ಕೆಯಾಗಿರುವಂತಹ ಮೊದಲ ಮಂಗಳಮುಖಿ ಯಾರು? ಪ್ರೀತಿಕಾ ಯಾಸಿನಿ. ಯಾರ? ಪ್ರೀತಿಕಾ, ಬಹಳ ಇಂಪಾರ್ಟೆಂಟ್. ಯಾರ? ಪ್ರೀತಿಕಾ ಯಾಸಿನಿ. ಈ ಪ್ರೀತಿಕಾ ಯಾಸಿನಿ ಇವ್ರು ಏನಪ್ಪಾ ಅಂತಂದ್ರೆ ಮಂಗಳಮುಖಿಯರು, ಓಕೆನಾ. ಸೊ ಟ್ರಾನ್ಸ್ಜೆಂಡರ್ ಇವ್ರು ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆಗೆ ಆಯ್ಕೆಯಾದಂತಹ ಮೊಟ್ಟ ಮೊದಲ ಮಹಿಳೆ. ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಮಂಗಳಮುಖಿಯರಿಗೂ ಕೂಡ ಏನಪ್ಪಾ ಅಂದ್ರೆ ಆದ್ಯತೆಯನ್ನು ನೀಡಬೇಕಂತೇಳಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂದ್ರೆ ಇವರಿಗೆ ಪ್ರವೇಶವನ್ನು ನೀಡಿರ್ತಕ್ಕಂಥ ಮೊದಲ ರಾಜ್ಯ ಯಾವ್ದಂದ್ರೆ ಕೇರಳ. ಅರ್ಥಾತ್ ಮಂಗಳಮುಖಿಯರಿಗೆ ಅತಿ ಹೆಚ್ಚು ಸವಲತ್ತು ನೀಡಿರುವಂತ ರಾಜ್ಯನೇ ಯಾವ್ದಪ್ಪ ಅಂದ್ರೆ ಕೇರಳ ಅಂತ ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್, ಸ್ವಲ್ಪ ನೆನಪಿರಲಿ, ಹೌದಾ. ಸೊ ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾರ, ಏನ್ ಸರ್ ಅಂತಂದ್ರೆ ನೋಡ್ರಿ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸೊ ಕರ್ನಾಟಕ ರಾಜ್ಯದ, ಯಾವ ರಾಜ್ಯದ? ಕರ್ನಾಟಕ ರಾಜ್ಯದ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಮೊದಲ ಕರ್ನಾಟಕ ರಾಜ್ಯದ ಮೊದಲ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪೊಲೀಸ್ ತರಬೇತಿ ಶಾಲೆ. ನೋಡಿ, ಪೊಲೀಸ್ ತರಬೇತಿ ಶಾಲೆ, ಟ್ರೈನಿಂಗ್ ಸ್ಕೂಲ್ ಇದು, ಓಕೆನಾ. ತರಬೇತಿ ಶಾಲೆ ಎಲ್ಲಿದೆ ಅಂತ ಕೇಳ್ಬಿಡ್ತಾರ ಪ್ರಶ್ನೆ. ನೋಡಿ ಇಂಪಾರ್ಟೆಂಟ್, ಕರ್ನಾಟಕ ರಾಜ್ಯದಲ್ಲಿ
ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಇಲಾಖೆಗೆ ಅಂತ ಏನಪ್ಪಾ ಅಂದ್ರೆ ಒಂದು ಟ್ರೈನಿಂಗ್ ಸ್ಕೂಲ್ ಇತ್ತು ಸರ. ಅದು ಯಾವುದು ಅಂತ ಕೇಳ್ತಾರೆ. ಸೊ ನಾನು ನಿನ್ನೆ ತರಗತಿಯಲ್ಲಿ ಹೇಳಿದ್ದೆ ಇಂಪಾರ್ಟೆಂಟ್. ಆಟಿಕೆ ಗೊಂಬೆಗಳು, ಆಟಿಕೆ ಕಲಿಕೆಗಳಿಗೆ ಪ್ರಸಿದ್ಧಿ ಪಡೆದಲ್ಲ ಯಾವುದು? ರಾಮನಗರ ಜಿಲ್ಲೆಯ ಚನ್ನಪಟ್ಟಣ. ಯಾವುದು? ರಾಮನಗರ ಜಿಲ್ಲೆ. ಯಾವ ಜಿಲ್ಲೆ? ರಾಮನಗರ ಜಿಲ್ಲೆ. ಯಾವುದು? ಚನ್ನಪಟ್ಟಣ. ರಾಮನಗರ ಜಿಲ್ಲೆಯ ಈ ಚನ್ನಪಟ್ಟಣ ಓಕೆನಾ ಆಟಿಕೆ ಗೊಂಬೆಗಳಿಗೆ ಏನಪ್ಪಾ ಅಂದ್ರ ಇದು ಫೇಮಸ್, ಪ್ರಸಿದ್ಧಿ ಇದು ಓಕೆನಾ. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ತರಬೇತಿ ಶಾಲೆಯನ್ನ ನಾವು ನೋಡಬಹುದು. ಸರ್ ಶಾಲೆ ಅಷ್ಟೇ ಅಲ್ಲದೆ ಕಾಲೇಜ್ ಕೂಡ ಐತ್ರಿ ಸರ್, ಇದನ್ನು ಕೂಡ ಕೇಳ್ತಾನೆ ಇಂಪಾರ್ಟೆಂಟ್. ಸರ್ ಏನದು? ಇಲ್ಲಿ ನೋಡಿ ಕರೆಕ್ಟ್ ಗಮನಿಸಿ. ಕರ್ನಾಟಕ ರಾಜ್ಯದ, ಯಾವ ರಾಜ್ಯದ? ಕರ್ನಾಟಕ ರಾಜ್ಯದ, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಏನು? ಮೊಟ್ಟ ಮೊದಲ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲ ತರಬೇತಿ ಕಾಲೇಜ್ ಓಕೆನಾ. ನೋಡಿ ಸ್ಕೂಲು ಐತಿ, ಕಾಲೇಜು ಐತಿ ಸರ್ ಓಕೆನಾ. ತರಬೇತಿ ಕಾಲೇಜ್ ಆಗೋದ್ರೆ ಇದು ಎಲ್ಲೈತಿ? ನೀವು ಓದುವಂತ ಕಾಲೇಜ್ ಬೇರೆ ಸರ, ಇವ್ರು ಓದುವಂತ ಕಾಲೇಜ್ ಬೇರೆ ಸರ ಓಕೆನಾ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ತರಬೇತಿ ಕಾಲೇಜ್ ಸರ್ ಎಲ್ಲೈತಿ ಸರ್? ಪೊಲೀಸರು ಸಂಬಂಧಪಟ್ಟಾಗ ಸರ್ ಎಲ್ಲೈತಿ ಅಂತ ಕೇಳಿದ್ರೆ ನಮ್ಮ ಹೆಮ್ಮೆಯ ಕರ್ನಾಟಕದ ಏನಪ್ಪಾ ಅಂದ್ರೆ ತೊಗರಿಯ ಕಣಜ, ಅರ್ಥ ಆಗ್ತದೇನಾ? ಸೊ ಬಂದೇನವಾಜ ದರ್ಗಾ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಗೊತ್ತಿರ್ಬೇಕು. ಬಹುಮನಿ ಸುಲ್ತಾನರ ರಾಜಧಾನಿ ಆಗೈತಿ ಇಂಪಾರ್ಟೆಂಟ್. ಯಾವ? ಕಲ್ಬುರ್ಗಿ. ಯಾವ್ದು ಇಂಪಾರ್ಟೆಂಟ್? ಕಲ್ಬುರ್ಗಿ ಓಕೆನಾ. ಕಲ್ಬುರ್ಗಿ ತೊಗರಿ ಟೆಕ್ನಾಲಜಿ ಪಾರ್ಕ್ ಓಕೆನಾ. ಸೊ ಈ ಕಲ್ಬುರ್ಗಿಯಲ್ಲಿ ಏನೈತಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ತರಬೇತಿ ಕಾಲೇಜ್ ಅನ್ನು ಏನ್ ಮಾಡಲಾಗಿದೆ? ಸ್ಥಾಪನೆಯನ್ನ ಮಾಡಲಾಗಿರುತ್ತದೆ. ಸರ್ ಇಷ್ಟೆಲ್ಲ ಓದ್ಬೇಕಾ? ಎಸ್ ಇಷ್ಟೆಲ್ಲ ಓದ್ಬೇಕು, ಇಂಪಾರ್ಟೆಂಟ್ ಓಕೆನಾ. ಯಾಕೆಂದ್ರೆ ಸೊ ಪ್ರಶ್ನೆ ಪತ್ರಿಕೆಗಳು ಇತ್ತೀಚೆಗೆ ಏನಪ್ಪಾ ಅಂದ್ರೆ ಯಾವ ರೀತಿಯಾಗಿ ಏನಪ್ಪಾ ಅಂದ್ರೆ ಟಫ್ ಬರ್ತಾ ಇದಾವಲ್ಲ, ಸೊ ಆ ಮಾದರಿಯಲ್ಲಿ ಏನಪ್ಪಾ ಅಂದ್ರೆ ನೀವು ಓದ್ತಾ ಹೋದ್ರೆ ಏನಪ್ಪಾ ಅಂದ್ರೆ ಬೇಗ ಇಲಾಖೆಗೆ ಏನಪ್ಪಾ ಅಂತಂದ್ರೆ ಸೇರ್ಪಡೆ ಆಗ್ಬೋದು ಎಂಬುದು ನನ್ನ ಉದ್ದೇಶ ಸ್ನೇಹಿತರೆ ಓಕೆನಾ. ಸೊ ಹಾಗಾದ್ರೆ ಇಷ್ಟೆಲ್ಲ ಕೇಳಿದ ಮೇಲೆ ಸೊ ಬಹಳ ಇಂಪಾರ್ಟೆಂಟ್ ಇನ್ನೇನ್ ಕೇಳ್ತಾನೆ ಸರ್ ನೋಡಿ. ಇಷ್ಟೆಲ್ಲ ಕೇಳಿದಾದ್ಮೇಲೆ ಇನ್ನೊಂದು ಅದ್ಭುತ ಪ್ರಶ್ನೆ ಕೇಳ್ತಾನೆ. ಏನಪ್ಪಾ ಅಂತಂತ ಕೇಳಿದ್ರೆ ಇಂಪಾರ್ಟೆಂಟ್. ಸೊ ಈ ಬೆಂಗಳೂರಿನಲ್ಲಿ ಎಲ್ಲಿ ಇಂಪಾರ್ಟೆಂಟ್? ಬೆಂಗಳೂರಿನಲ್ಲಿ ನೋಡಿ, ಬೆಂಗಳೂರಿನಲ್ಲಿ ಏನಪ್ಪಾ ಅಂದ್ರ ರಾತ್ರಿ ವೇಳೆ, ಯಾವ ವೇಳೆ? ರಾತ್ರಿ ವೇಳೆ. ಬೆಂಗಳೂರಿನಲ್ಲಿ ಏನಪ್ಪಾ ಅಂದ್ರೆ ರಾತ್ರಿ ವೇಳೆ ಗಸ್ತು ತಿರುಗುವಂತ ಒಂದು ವಾಹನ ಐತಿ ಇಂಪಾರ್ಟೆಂಟ್. ಗಸ್ತು ತಿರುಗುವ ವಾಹನ ಓಕೆನಾ. ಗಸ್ತು ತಿರುಗುವಂತ ವಾಹನ ಐತಿ ಇಂಪಾರ್ಟೆಂಟ್ ಓಕೆನಾ. ಸೊ ಅದು ಯಾವ್ದು ಸರ್? ಹಾಗಾದ್ರೆ ನೋಡಿ ಬೆಂಗಳೂರು ಅಂದ್ರೆ ಗೊತ್ತಾಗ್ಬೇಕು ಇಂಪಾರ್ಟೆಂಟ್ ಓಕೆನಾ. ಎಂತ ಒಂದು ಹೇಗೆ ಇರ್ತೈತಿ ಓಕೆನಾ. ಸೊ ಯಾಕೆ ಆ ವಾಹನ ಏನಪ್ಪಾ ಅಂದ್ರೆ ಗಸ್ತು ತಿರುಗುತ್ತೆ, ಯಾಕೆ ರಕ್ಷಣೆಯನ್ನು ಕೊಡ್ತಾರೆ ನಮ್ಮದು ಗೊತ್ತಿರಬೇಕು ಓಕೆನಾ. ಬೆಂಗಳೂರಿನಲ್ಲಿ ರಾತ್ರಿ ವೇಳೆ ಗಸ್ತು ತಿರುಗತಕ್ಕಂತ ಒಂದು ವಾಹನ ಐತಿ. ಆ ವಾಹನದ ಹೆಸರು ಏನಂತ ನಿಮ್ಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಎಕ್ಸಾಮ್ ಪ್ರಶ್ನೆ ಕೇಳ್ತಾನ. ಸೊ ನೋಡಿ ಸರ್ ಏನ ಬೆಂಗಳೂರಿನಲ್ಲಿ ರಾತ್ರಿ ವೇಳೆ ಗಸ್ತು ತಿರುಗುವಂತ ವಾಹನದ ಹೆಸರು ಏನಪ್ಪಾ? ಹೇಳ್ತೀರಿ ಯಾರಾದ್ರೂ? ಇಂಪಾರ್ಟೆಂಟ್ ಗಸ್ತು ತಿರುಗುವಂತ ವಾಹನ ಯಾವುದು? ಬಹಳ ಇಂಪಾರ್ಟೆಂಟ್ ಓಕೆನಾ. ಸೊ ಇನ್ನೊಂದು ಗಸ್ತು ತಿರುಗುವಂತ ವಾಹನ ಕೂಡ ಐತಿ ಇದೇ ಬೆಂಗಳೂರಿನಲ್ಲಿ ನೋಡ್ರಿ, ಬಹಳ ಇಂಪಾರ್ಟೆಂಟ್. ಇದೇ ಬೆಂಗಳೂರಿನಲ್ಲಿ ರಾತ್ರಿ ವೇಳೆ, ಯಾವ ವೇಳೆ? ರಾತ್ರಿ ವೇಳೆ ಏನ್ ತಿರುಗತ್ತೆ ಇಂಪಾರ್ಟೆಂಟ್? ಗಸ್ತು ತಿರುಗುವಂತಹ, ಗಸ್ತು ತಿರುಗುವಂತಹ ಬಹಳ ಇಂಪಾರ್ಟೆಂಟ್. ಗಸ್ತು ತಿರುಗುವಂತಹ ಒಂದು ಬೈಕ್ ಕೂಡ ಐತಿ ನೋಡ್ರಿ ಸರ್, ಬಹಳ ಇಂಪಾರ್ಟೆಂಟ್. ವಾಹನ ಕೂಡ ಐತಿ, ಬೈಕ್ ಕೂಡ ಐತಿ. ನೋಡಿ ಹೆಂಗ್ ಪ್ರಶ್ನೆಗಳನ್ನ ಕೇಳ್ತಾರೆ, ಪ್ರತಿಯೊಂದು ಕೇಳ್ತಾನೆ ಸರ, ಎಲ್ಲವನ್ನು ಓದ್ಬೇಕು. ಗಸ್ತು ತಿರುಗುವಂತ ವಾಹನ ಕೇಳಿದ್ರೆ ಯಾವ್ದು? ಬಹಳ ಇಂಪಾರ್ಟೆಂಟ್ ಹೊಯ್ಸಳ. ಯಾವ್ದು? ಹೊಯ್ಸಳ ಗೊತ್ತಲ್ಲ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಹೊಯ್ಸಳ ಸಾಮ್ರಾಜ್ಯ, ಸಳ ಎಂಬ ದೊರೆ ಏನಪ್ಪಾ ಅಂದ್ರೆ ತನ್ನ ಗುರುಗಳಾಗಿರುವಂತ ಸುಧಪ್ಪಾಚಾರ್ಯರವರನ್ನ ರಕ್ಷಣೆ ಮಾಡ್ತಾ ಏನ್ ಮಾಡ್ದ? ಹುಲಿಯನ್ನು ಕೊಲೆ ಮಾಡಿ ಏನಪ್ಪಾ ಅಂದ್ರೆ ಆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ದ. ಹಂಗೆ ನಮ್ಮ ಜನಗಳನ್ನ ರಕ್ಷಣೆ ಮಾಡಲು, ಸಾರ್ವಜನಿಕರನ್ನು ರಕ್ಷಣೆ ಮಾಡಲು ನಮ್ಮ ಕೆಚ್ಚದೆ ಏನಪ್ಪಾ ಅಂತಂದ್ರೆ ಪೊಲೀಸ್ ಇಲಾಖೆಯವರು ಏನ್ ಮಾಡಿದ್ರಪ್ಪ ಅಂದ್ರೆ ಹೊಯ್ಸಳ ಎಂಬ ಏನಪ್ಪಾ ಅಂದ್ರ ವಾಹನವನ್ನು ಏನ್ ಮಾಡಿದಪ್ಪ ಅಂತಂದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಬೆಂಗಳೂರು ಏನಪ್ಪಾ ಅಂತಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಬೆಂಗಳೂರು ರಾತ್ರಿ ವೇಳೆ ಗಸ್ತು ತಿರುಗುವಂತಹ ಬೈಕ್ ಓಕೆನಾ. ಬೈಕ್ ಯಾವ್ದು ಅಂತ ಕೇಳ್ತಾರೆ ಇಂಪಾರ್ಟೆಂಟ್. ಆ ಬೈಕಿನ ಹೆಸರು ಕೂಡ ಗೊತ್ತಿರ್ಬೇಕು ಸರ. ಯಾವ್ದು ಅಂದ್ರೆ ಚೀತಾ. ಯಾವ್ದದು? ಚೀತಾ ಬಹಳ ಇಂಪಾರ್ಟೆಂಟ್. ಚೀತಾ ಅಂದ್ರೆ ಗೊತ್ತಲ್ಲ. ಸೊ ಚೀತಾದಷ್ಟೇ ಸ್ಪೀಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೀನ್ ಎಲ್ಲಿ ಹೋದ್ರು ನಾನು ಬರಂಗಿಲ್ಲ ಎಂಬ ಒಂದು ಉದ್ದೇಶವನ್ನು ಏನಪ್ಪಾ ಅಂತಂದ್ರೆ ಚೀತಾ ಎಂಬ ಒಂದು ಉದ್ದೇಶವನ್ನು ಏನಪ್ಪಾ ಅಂತಂದ್ರೆ ಇದಕ್ಕೆ ಇಟ್ಟಿದ್ದಾರೆ. ಬೈಕ್ ಕೇಳಿದ್ರೆ ಚೀತಾ, ವಾಹನ ಕೇಳಿದ್ರೆ ಹೊಯ್ಸಳ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯದ, ಯಾವ ರಾಜ್ಯದ? ಕರ್ನಾಟಕ ರಾಜ್ಯದ, ಕರ್ನಾಟಕ ರಾಜ್ಯದ ಮೊದಲ, ಕರ್ನಾಟಕ ರಾಜ್ಯದ ಮೊದಲ ಏನಪ್ಪಾ ಅಂತಂದ್ರೆ ಸೊ ಬಹಳ ಇಂಪಾರ್ಟೆಂಟ್. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಏನಪ್ಪಾ ಅಂದ್ರೆ ಸೈಬರ್ ಪೊಲೀಸ್ ಠಾಣೆ. ಯಾವ್ದು? ಸೈಬರ್ ಪೊಲೀಸ್ ಠಾಣೆ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಸೈಬರ್ ಪೊಲೀಸ್ ಠಾಣೆ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ನೆನ್ಪಿಟ್ಟು ಬರೀ ಸರ, ಅದ್ಭುತವಾಗಿರುವಂತ ಪ್ರಶ್ನೆಗಳನ್ನು ಕೇಳ್ತಾನೆ ಸರ್. ಏನಂತ
ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲೇನಪ್ಪ ಅಂದ್ರ ಸೈಬರ್ ಅರ್ಥಾತ್ ಪೊಲೀಸ್ ಠಾಣೆ ಅದರಲ್ಲಿ ಎಲ್ಲಿದೆ ನೋಡಿ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲು ಏನಪ್ಪಾ ಅಂದ್ರೆ ಸೈಬರ್ ಪೊಲೀಸ್ ಠಾಣೆ ಎಲ್ಲಿದೆ ಅಂತ ಕೇಳ್ತಾರ. ಈ ಸೈಬರ್ ಪೊಲೀಸ್ ಠಾಣೆ ಇರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಬೆಂಗಳೂರು, ನಮ್ಮ ಕರ್ನಾಟಕದ ಹೆಮ್ಮೆಯ ರಾಜಧಾನಿ. ಓಕೆ, ಸಿಲಿಕಾನ್ ಸಿಟಿ ಆಫ್ ಕರ್ನಾಟಕ ಯಾವ್ದಪ್ಪ ಅಂದ್ರೆ ಈ ಬೆಂಗಳೂರು. ಸೊ ಹಾಗಾದ್ರೆ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಸೈಬರ್ ಪೊಲೀಸ್ ಠಾಣೆ ಇರುವಂತದ್ದು ಬೆಂಗಳೂರಲ್ಲಿ. ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ಸೈಬರ್ ಪೊಲೀಸ್ ಠಾಣೆ ನೆನಪಿಟ್ಕೊರಿ. ಭಾರತದ ಮೊಟ್ಟ ಮೊದಲ ಯಾವುದು? ಭಾರತದ ಮೊಟ್ಟ ಮೊದಲ ಏನಪ್ಪ ಅಂದ್ರೆ ಸೈಬರ್. ಓಕೆನಾ, ಸೈಬರ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಪೊಲೀಸ್ ಠಾಣೆ. ಓಕೆನಾ, ಸೊ ಇದು ಎಲ್ಲಿದ? ಇದು ಕೂಡ ಎಲ್ಲೈತಿ ಇಂಪಾರ್ಟೆಂಟ್, ಬೆಂಗಳೂರು. ಸೊ ನೆನಪಿರ್ಬೇಕು ಇಂಪಾರ್ಟೆಂಟ್. ಸೊ ಕರ್ನಾಟಕದ ಮೊಟ್ಟ ಮೊದಲ ಸೈಬರ್ ಪೊಲೀಸ್ ಠಾಣೆ ಇರುವಂತದ್ದು ಕೂಡ ಬೆಂಗಳೂರಿನಲ್ಲಿ. ಭಾರತದ ಮೊಟ್ಟ ಮೊದಲ ಸೈಬರ್ ಪೊಲೀಸ್ ಠಾಣೆ ಇರುವಂತದ್ದು ಕೂಡ ಎಲ್ಲಪ್ಪ ಅಂತಂದ್ರೆ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿದೆ ಎಂಬ ವಿಷಯ ನಿಮಗೆಲ್ಲರಿಗೂ ಏನಾಗಿರ್ಬೇಕು ಸರ್? ಗೊತ್ತಿರಬೇಕು. ಸೊ ಬಹಳ ಇಂಪಾರ್ಟೆಂಟ್. ಇನ್ನು ತದನಂತರವಾಗಿ ಏನಪ್ಪಾ ಅಂತಂದ್ರೆ ಸೊ ಭಾರತದ ಮೊಟ್ಟ ಮೊದಲ ಭಾರತದ ಮೊಟ್ಟ ಮೊದಲ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ರಶ್ನೆ ಕೇಳ್ತಾನ. ಭಾರತದ ಮೊಟ್ಟ ಮೊದಲ ಪೊಲೀಸ್ ವಿಶ್ವವಿದ್ಯಾಲಯ ನೋಡಿ. ಪೊಲೀಸ್ ವಿಶ್ವವಿದ್ಯಾಲಯ ನೋಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಏನಪ್ಪಾ ಅಂದ್ರೆ ಒಂದು ಯೂನಿವರ್ಸಿಟಿ ಐತಿ. ನಾನು ನಿನ್ನೆ ತರಗತಿಯಲ್ಲಿ ಹೇಳಿದೆ. ಕರ್ನಾಟಕದ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿ, ಜನಪದ ವಿಶ್ವವಿದ್ಯಾಲಯ ಹಾವೇರಿ ಐತೆ, ಮೀನುಗಾರಿಕೆ ವಿಶ್ವವಿದ್ಯಾಲಯ ಬೀದರ್, ಮೀನುಗಾರಿಕೆ ಕಾಲೇಜು ಮಂಗಳೂರು ಐತೆ ಸರ. ಅದ್ರಲ್ಲಿ ಸೊ ಭಾರತದ ಮೊಟ್ಟ ಮೊದಲ ಪೊಲೀಸ್ ವಿಶ್ವವಿದ್ಯಾಲಯ ಸರ ಇದು ಎಲ್ಲೈತೆ ಅಂತ ಕೇಳ್ತಾರೆ. ಇಂಪಾರ್ಟೆಂಟ್ ಸರ್, ಎಲ್ಲೈತೆ ಅಂತ ಕೇಳಿದ್ರು ಉತ್ತರ ಪ್ರದೇಶದ ನೋಯ್ಡಾ. ಎಲ್ಲೈತೆ ಇಂಪಾರ್ಟೆಂಟ್? ಉತ್ತರ ಪ್ರದೇಶದ ನೋಯ್ಡಾ ಎಂಬ ಪ್ಲೇಸ್ ಏನೈತಪ್ಪ ಅಂತ ಕೇಳಿದ್ರೆ ಭಾರತದ ಮೊಟ್ಟ ಮೊದಲ ಪೊಲೀಸ್ ಯೂನಿವರ್ಸಿಟಿ ಇದೆ, ವಿಶ್ವವಿದ್ಯಾಲಯವಿದೆ. ಸರ್ ಹಾಗಾದ್ರೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಭಾರತದ ಮೊಟ್ಟ ಮೊದಲ ಯಾವುದು? ಭಾರತದ ಮೊಟ್ಟ ಮೊದಲ ಸೊ ಓಕೆನಾ ಪೊಲೀಸ್ ವಿಶ್ವವಿದ್ಯಾಲಯ ಆಯ್ತು. ಭಾರತದ ಮೊಟ್ಟ ಮೊದಲ ಪೊಲೀಸ್ ಓಕೆನಾ ಭಾರತದ ಮೊಟ್ಟ ಮೊದಲ ಪೊಲೀಸ್ ಮ್ಯೂಸಿಯಂ ಎಲ್ಲಿದ್ರಿ ಸರ್? ಯಾವುದು? ಮ್ಯೂಸಿಯಂ. ಪೊಲೀಸರಿಗೆ ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು? ಒಂದು ಮ್ಯೂಸಿಯಂ ಇದೆ ಸರ್. ಸರ್ ಅದು ಎಲ್ಲಿದೆ ಅಂತ ಕೇಳಿದ್ರೆ ಇದು ನಮ್ಮ ಭಾರತದ ರಾಜಧಾನಿಯಾಗಿರ್ತಕ್ಕಂಥ ನವದೆಹಲಿಯ ಎಕರೆಟ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಚಾಣಕ್ಯಪುರಿ. ಯಾವ್ದು? ಚಾಣಕ್ಯಪುರಿ. ಯಾವ ಪುರಿ? ಚಾಣಕ್ಯಪುರಿ. ಈ ಪ್ಲೇಸ್ ಏನೈತಪ್ಪ ಅಂತಂದ್ರೆ ಸೊ ಭಾರತದ ಮೊಟ್ಟ ಮೊದಲ ಪೊಲೀಸ್ ಮ್ಯೂಸಿಯಂ ಇದೆ. ಸೊ ಯಾವ್ದಿದೆ? ಪೊಲೀಸ್ ಮ್ಯೂಸಿಯಂ ಏನಪ್ಪಂದ್ರ ಇದೆ ನೋಡಿ. ಹೆಂಗ್ ಪ್ರಶ್ನೆಗಳನ್ನ ತೆಗಿತಾನೆ ಎಕ್ಸಾಮ್ ಅಲ್ಲಿ. ಇನ್ನೂ ಇದೆ ಸರ್ ನೋಡಿ ಸರ್ ಯಾವ ತರ ಇದೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಏನಪ್ಪ ಅಂದ್ರೆ ಇನ್ನೇನ್ ಪ್ರಶ್ನೆಗಳನ್ನ ಕೇಳ್ತಾನೆ. ಇದೆಲ್ಲ ಆದ್ಮೇಲೆ ಅದ್ಭುತವಾಗಿರುವಂತ ಪ್ರಶ್ನೆಗಳು ಕೇಳ್ತಾನೆ. ಸರಿ ಏನ್ ಪ್ರಶ್ನೆಗಳನ್ನ ಕೇಳ್ತಾನಪ್ಪ ಅಂತಂದ್ರೆ SC/ST ಬಹಳ ಇಂಪಾರ್ಟೆಂಟ್. SC/ST ದೌರ್ಜನ್ಯ ಓಕೆನಾ. ನೆಕ್ಸ್ಟ್ ಕೌಟುಂಬಿಕ ಬಹಳ ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ ಕೌಟುಂಬಿಕ ಏನಪ್ಪ ಅಂದ್ರೆ ಗೊಂದಲಗಳು. ಸೊ ಏನೇ ಆಗಿರ್ಬೋದು ಓಕೆನಾ. ಸಂಸಾರ, ಗಂಡ ಹೆಂಡತಿ ಜಗಳ, ಕುಟುಂಬ. ಸೊ ಬಹಳ ಇಂಪಾರ್ಟೆಂಟ್ ಇಂಥದೆಲ್ಲ ಓಕೆನಾ. SC/ST ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಓಕೆನಾ. ಭಾರತೀಯ ಸಂವಿಧಾನದಲ್ಲಿ 338ನೇ ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿ ಆಯೋಗ 338A, ST ಪರಿಶಿಷ್ಟ ಪಂಗಡ ಆಯೋಗ ಓಕೆನಾ. ಬಹಳ ಇಂಪಾರ್ಟೆಂಟ್. ಸಿ ಯಾವ್ದಪ್ಪ ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ಥಾಪನೆ ಮಾಡ್ತೀವಿ ಓಕೆನಾ. SC/ST ದೌರ್ಜನ್ಯ ಕಾಯ್ದೆ ಅಥವಾ ಕೌಟುಂಬಿಕ ಗೊಂದಲಗಳು ಇಂಥವೇನಾದ್ರೂ ತಕರಾರು ಬಂದು ಅಂದ್ರೆ ಸ್ಟೇಷನ್ಗೆ ಸರ್ ಹಿಂಗ್ ಮಾಡ್ಯಾರ ಅಂತ ಏನಾದ್ರು ಅವ್ರ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಬಂದ್ರೆ ಅಂದ್ರೆ ಜನಸಾಮಾನ್ಯರು ಇದರ ತನಿಖೆಯನ್ನು ಯಾರು ಮಾಡ್ತಾರ, ಇದರ ವರದಿಯನ್ನು ಯಾರು ದಾಖಲೆ ಮಾಡ್ಕೊಳ್ತಾರ ಅಂತ ಎಕ್ಸಾಮ್ ಪ್ರಶ್ನೆ ಕೇಳನ್ರಿ ನೋಡಿ. SC/ST ದೌರ್ಜನ್ಯ ಮತ್ತು ಕೌಟುಂಬಿಕ ಗೊಂದಲಗಳನ್ನ ಯಾರು ಇದನ್ನ ತನಿಖೆ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ DYSP ಓಕೆನಾ. ಯಾವ್ದು? ತ್ರಿಬಲ್ ಸ್ಟಾರ್. ಯಾವ್ದು? DYSP ಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಇದರ ತನಿಖೆಯನ್ನು ಮಾಡ್ತಾರ. ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಇದರ ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಓಕೆನಾ. ಯಾರು ಮಾಡ್ತಾರೆ? ಇವ್ರು ಮಾಡುವಂತ ಕೆಲಸವನ್ನ ಮಾಡ್ತಾರೆ ಎಂಬ ವಿಷಯ ನಿಮಗೆಲ್ಲರಿಗೂ ಏನಾಗಿರ್ಬೇಕಪ್ಪ ಅಂತಂದ್ರೆ ಗೊತ್ತಿರಬೇಕು. ಸರಿ ಇಷ್ಟ ಆದ್ಮೇಲೆ ಮತ್ತೇನ್ ಪ್ರಶ್ನೆಗಳನ್ನ ಕೇಳ್ತಾನೆ ನೋಡಿ. ಸರ್ವೇ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ IPC ಸೆಕ್ಷನ್ ಅಂತ ಗೊತ್ತಿರ್ತದೆ ಇಂಪಾರ್ಟೆಂಟ್. ಯಾವ ಸೆಕ್ಷನ್? IPC ಸೆಕ್ಷನ್ ಓಕೆನಾ. ಇದನ್ನು ಕೂಡ ಎಕ್ಸಾಮ್ ಪ್ರಶ್ನೆ ಕೇಳೇನೋ. IPC ಅಂದ್ರೆ ಏನು, CRPC ಅಂತಂದ್ರೆ ಏನು ಅರ್ಥಾತ್ ಅವೆಲ್ಲ ಪ್ರೊಸೀಜರ್ ಕೋರ್ಸ್ ಆದ್ರೂ ಗೊತ್ತಿರ್ಬೇಕ್ರಿ. ಎಕ್ಸಾಮ್ ಪ್ರಶ್ನೆ ಕೇಳ್ತಾನ. ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. IPC ನಮ್ಗೆ ಏನ್ ಬೇಕು ಅಷ್ಟೇ ಇರ್ತೇನೆ ಸರ್. ಇಲ್ಲಿ IPC ಅಂದ್ರೆ ಇಂಡಿಯನ್ ಪೆನಲ್ ಕೋಡ್. ಏನ?
ಇಂಡಿಯನ್ ಪೆನಾಲ್ ಕೋಡ್. ಇತ್ತೀಚೆಗೆ ಏನ್ ಮಾಡ್ಯಾರಪ್ಪ ಅಂದ್ರ ಇದರ ಹೆಸರನ್ನು ಚೇಂಜ್ ಮಾಡ್ಯಾರ. ನೆನ್ಪಿಟ್ಕೋರಿ, ಇತ್ತೀಚೆಗೆ ಐಪಿಸಿ ಸೆಕ್ಷನ್ಗಳು ಓಕೆನಾ ಭಾರತೀಯ ದಂಡ ಸಂಹಿತೆ ಅಂತ ಇತ್ತು ಗೊತ್ತಾ, ಅದ್ರ ಹೆಸರನ್ನು ಏನ್ ಮಾಡ್ಯಾರ ಮರುನಾಮಕರಣ ಮಾಡ್ಯಾರ. ಸರ್ ಏನಂತ ಮರುನಾಮಕರಣ ಮಾಡ್ಯಾರ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕ್ರಿ ಸರ್, ಬಹಳ ಇಂಪಾರ್ಟೆಂಟ್. ಸೊ ನಮಗೇನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಐಪಿಸಿ ಸೆಕ್ಷನ್ಗಳ ಜನಕ ಎಂದು ಯಾರನ್ನು ಕರೆಯುತ್ತಾರೆ? ಎಕ್ಸಾಮ್ ಪ್ರಶ್ನೆ ಬರ್ತದ, ನೆನ್ಪಿಟ್ಟಾರೆ. ಐಪಿಸಿ ಸೆಕ್ಷನ್ಗಳ ಜನಕ ಓಕೆನಾ ಇಂಡಿಯನ್ ಪೆನಲ್ ಕೋಡ್ ಭಾರತೀಯ ದಂಡ ಸಂಹಿತೆ ಇದರ ಜನಕ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ರೆ ಟಿ.ಬಿ. ಮೆಕಾಲೆ. ಯಾವ ಮೆಕಾಲೆ? ಟಿ.ಬಿ. ಮೆಕಾಲೆ. ಟಿ.ಬಿ. ಮೆಕಾಲೆ ಅಥವಾ ಥಾಮಸ್ ಬಿ ಮೆಕಾಲೆ ಅವರನ್ನು ಏನಂತ ಕರೀತಾರಪ್ಪ ಅಂತಂದ್ರ ಸೊ ಬಹಳ ಇಂಪಾರ್ಟೆಂಟ್, ಐಪಿಸಿ ಸೆಕ್ಷನ್ಸ್ ಗಳ ಜನಕ ಪಿತಾಮಹ ಅಂತ ಕರೀತಾರೆ. ಸರಿ ನೋಡಿ, ಈ ಟಿ.ಬಿ. ಮೆಕಾಲೆ ಏನ್ ಮಾಡಿದಪ್ಪ ಅಂದ್ರೆ ಬಹಳ ಇಂಪಾರ್ಟೆಂಟ್ ಓಕೆನಾ. ನೋಡಿ ಇವ್ರ ಮೇಲೆ UPSC ಪ್ರಿಲಿಮಿನರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ತೆಗೆದಿದ್ದ ಸರ್ ಓಕೆನಾ, ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಅಂತ ಬಂದಾಗ ಓಕೆನಾ. ಸೊ ಅಲ್ಲಿ ಏನ್ ಕೇಳಿದಪ್ಪ ಅಂದ್ರೆ ಈ ಟಿ.ಬಿ. ಮೆಕಾಲೆ ಎಂಬ ವ್ಯಕ್ತಿ ಏನ್ ಮಾಡಿದಪ್ಪ ಅಂದ್ರೆ ನಮ್ಮ ಭಾರತದಲ್ಲಿರುವಂತಹ ನೋಡಿ ಎಲ್ಲಾ ಗ್ರಂಥ ಭಂಡಾರಗಳು ಇವನಿಗೇನ್ ಗೊತ್ತಿತ್ತು, ಅವನು ಭಾರತದಲ್ಲಿರುವಂತಹ ಜ್ಞಾನ ಸಂಪತ್ತು ಎಂತದ್ದು, ಈ ಶಾಸ್ತ್ರ ಭಾರತದಲ್ಲಿರುವಂತಹ ಅಗಾಧವಾಗಿರುವಂತಹ ಜ್ಞಾನ ಎಂತದಮ್ಮದು ಓಕೆನಾ. ಸೊ ಬಹಳ ಇಂಪಾರ್ಟೆಂಟ್. ಸ್ವಾಮಿ ವಿವೇಕಾನಂದ ಇದ್ದಂತ ಟೈಮಲ್ಲಿ ಇವ್ರು ಏನಿದ್ರಪ್ಪ ಅಂದ್ರೆ ಉರ್ಲಾಕೆ ಅಂತದ್ರಿ ಅರ್ಥ ಆಗ್ತದ. ಸೊ ನೆನ್ಪಿಟ್ಟಾರಪ್ಪ ಐಪಿಸಿ ಸೆಕ್ಷನ್ಸ್ ಗಳ ಜನಕ ಟಿ.ಬಿ. ಮೆಕಾಲೆ ಅವರಿಲ್ಲ. ಸೊ ಇವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒಂದು ಹೇಳಿಕೆಯನ್ನು ಕೊಟ್ಟಾರ ಇತಿಹಾಸದಲ್ಲಿ. ಏನಪ್ಪಾ ಅಂದ್ರೆ ನೋಡಿ, ಭಾರತದಲ್ಲಿರುವಂತಹ ಎಲ್ಲಾ ಗ್ರಂಥ ಭಂಡಾರಗಳನ್ನು ಅರ್ಥಕ್ಕಿನ ಎಲ್ಲ ಜ್ಞಾನದ ದೇಗುಲಗಳನ್ನು ಸೇರಿಸಿದ್ರೆ ಬ್ರಿಟಿಷ್ ಓಕೆನಾ ಗ್ರಂಥ ಭಂಡಾರದ ಕಪೋಟ್ ಗೊತ್ತಲ್ಲ, ಆ ಕಪೋಟ್ಗೆ ಸಮ ಆಗಲ್ಲ ಅಂತ ಹೇಳ್ತಾನ. ಇವ್ರಿದ್ದು ಕರ್ಕೊಂಡ್ ಬರ್ಬೇಕಾಗಿತ್ತು ಇವತ್ತು ಪ್ರೆಸೆಂಟ್ ನಾವು. ಅರ್ಥಕ್ಕಿನ ಯಾರು ಹೇಳಿದವ? ಥಾಮಸ್ ಮೆಕಾಲೆ. ಇಂಥ ಪ್ರಶ್ನೆ ಕೂಡ ಕೇಳ್ತಾನೆ, ಬಹಳ ಇಂಪಾರ್ಟೆಂಟ್. ಸೊ ಗೊತ್ತಿರಬೇಕು ಓಕೆನಾ. ಸೊ ಐಪಿಸಿ ಸೆಕ್ಷನ್ಗಳ ಜನಕ ಯಾರ? ಟಿ.ಬಿ. ಮೆಕಾಲೆ. ಅರ್ಥ ಆಗ್ತೇನ. ಇನ್ನೊಂದು, ನೀವು ಪೊಲೀಸ್ ಸ್ಟೇಷನ್ ಹೋದ್ರೆ ಇಂಪಾರ್ಟೆಂಟ್ ಮೇಲೆ FIR ಅಂತ ಒಂದು ಕೇಸ್ ಬರ್ತದೆ ಓಕೆನಾ. ಯಾವ್ದು? FIR. ಯಾವ್ದು? FIR. ಇದನ್ನು ಕೂಡ ಎಕ್ಸಾಮ್ ಗೆ ಪ್ರಶ್ನೆ ಕೇಳ್ಯಾರ. ಎಕ್ಸಾಮ್ ಕೇಳ್ತಾನ್ರಿ. ಏನ್ ಹೇಳಕತ್ತೀನಿ, ವಿಸ್ತೃತ ರೂಪಗಳ ಗೊತ್ತಿರಬೇಕು. DRDO ಅಂದ್ರೆ ಏನು, ಇಸ್ರೋ ಅಂದ್ರೆ ಏನು, ನಬಾರ್ಡ್ ಅಂದ್ರೆ ಏನು, ಅರ್ಥ ಆಗ್ತದ. ಪ್ರತಿಯೊಂದು ಬಗ್ಗೆನೂ ಕೇಳ್ತಾನ. ಸೆಬಿ ಅಂತಂದ್ರೆ ಏನು ಓಕೆನಾ, ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಓಕೆನಾ, ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಅರ್ಥ ಆಗ್ತದ. ಪ್ರತಿಯೊಂದು ಕೇಳ್ತಾನೆ. ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ದ ಟ್ರಾನ್ಸ್ಫರಿಂಗ್ ಆಫ್ ಇಂಡಿಯಾ. ಪ್ರತಿಯೊಂದು ಅನ್ಕೌಂಟ್ ಕೇಳ್ತಾನೆ ಸರ್. ಅರ್ಥ ಆಗ್ತದ. ಐಪಿಸಿ ಇಂಡಿಯನ್ ಪೆನಲ್ ಕೋಡ್ ಓಕೆನಾ, FIR ಎಕ್ಸಾಮ್ ಬಂದಾಗ್ಬಿಡ್ತೀರಿ ಸರ್ ಅಷ್ಟೇ. ಆಮೇಲೆ ಏನ್ ಮಾಡ್ಬೇಕಾಗ್ತದ, ಕಷ್ಟ ಪಡಬೇಕಾಗ್ತದ್ರಿ ಸರ್. ಅರ್ಥ ಆಗ್ತದ ಓಕೆನಾ. ಫೇಮಾ ಅಂತ ಕೇಳಿದೆ, ಫಿಮಾ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಹೇಳಿ ಅರ್ಥ ಆಗ್ತದ. ಸೊ ಹಿಂಗಂದೇವಿ ಎಲ್ಲವನ್ನೂ ಕೇಳ್ತಿರ್ತಾರೆ ಸರ್. ನಾವು ಪ್ರತಿಯೊಂದು ಏನಪ್ಪಾ ಅಂತಂದ್ರ ಎಕ್ಸ್ಪ್ಲೇನ್ ಗಳು ಏನಪ್ಪಾ ಅಂತಂದ್ರ ವಿಸ್ತೃತ ರೂಪಗಳು ಫುಲ್ ಫಾರ್ಮ್ಸ್ ಗೊತ್ತಿರ್ಬೇಕಾಗುತ್ತೆ ಸರ್ ನಮ್ಗೆ ಓಕೆನಾ. ಸೊ FIR ಅಂತ ಹೇಳ್ತಾರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ನೋಡಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲ ರೀ ಅದು ಓಕೆನಾ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಓಕೆನಾ. ಈಗ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಎಂಬ ಅರ್ಥವನ್ನು ಯಾವುದು ಒಳಗೊಂಡಿರುತ್ತದೆ ಇಂಪಾರ್ಟೆಂಟ್. ಸೊ FIR ಎಂಬ ಅಂಶ ಏನಾಗಿರ್ತದಪ್ಪ ಅಂತಂದ್ರೆ ಒಳಗೊಂಡಿರುತ್ತದೆ. ಯಾವ್ದು ಒಳಗೊಂಡಿರ್ತದ? FIR ಎಂಬ ಅಂಶ ಏನಪ್ಪ ಅಂದ್ರೆ ಒಳಗೊಂಡಿರ್ತದ ಸರ್. ಇಷ್ಟು ಬಿಟ್ರಪ್ಪ ಅಂತಂದ್ರೆ ಮತ್ತೇನ್ ಕೇಳ್ತಾನೆ ಸರ್, ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್. ಪೊಲೀಸ್ ಇಲಾಖೆಯಲ್ಲಿ, ಯಾವ ಇಲಾಖೆಯಲ್ಲಿ? ಪೊಲೀಸ್ ಇಲಾಖೆಯಲ್ಲಿ. ಪೊಲೀಸ್ ಇಲಾಖೆಯಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಅತ್ಯುನ್ನತ, ಪೊಲೀಸ್ ಇಲಾಖೆಯಲ್ಲಿ ಏನಪ್ಪ ಅಂತಂದ್ರೆ ಅತ್ಯುನ್ನತ ಹುದ್ದೆ ಯಾವುದು? ನೋಡಿ ಬಹಳ ಇಂಪಾರ್ಟೆಂಟ್ ಓಕೆನಾ. ಪೊಲೀಸ್ ಇಲಾಖೆಯಲ್ಲಿ ಅತ್ಯುನ್ನತ ಹುದ್ದೆ ಓಕೆನಾ. ಬಹಳ ಸಲ ಪ್ರಶ್ನೆ ಕೇಳಿದ್ರೆ PC, PSI, KSRP, DRL ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಕಾಲಾನುಕ್ರಮದಲ್ಲಿ ಜೋಡಿಸುವಂತ ಕೇಳ್ಬಿಡ್ತಾನೆ ಓಕೆನಾ. ಅತ್ಯುನ್ನತ ಹುದ್ದೆಯಿಂದ ಕೆಳದರ್ಜೆ ಹುದ್ದೆ, ಕೆಳದರ್ಜೆ ಹುದ್ದೆಯಿಂದ ಅತ್ಯುನ್ನತ ಹುದ್ದೆ, ಆರೋಹಣ ಕ್ರಮ, ಅವರೋಹಣ ಕ್ರಮ. ಅರ್ಥ ಇವರು ಕೇಳ್ತಾರ. PC ಅರ್ಥ ಹೆಡ್ ಕಾನ್ಸ್ಟೇಬಲ್, PSI ಈ ತರ ಬಂದು DG IGP ವರೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಜೋಡಿಸ್ಬೇಕಾಗ್ತದ್ರಿ ಸರ್. ಅರ್ಥ ಆಗ್ತದೆ. ಸೊ ಪೊಲೀಸ್ ಇಲಾಖೆಯಲ್ಲಿ ಅತ್ಯುನ್ನತ ಹುದ್ದೆ, ಅದೇ ಅತ್ಯುನ್ನತ ಹುದ್ದೆ ಯಾವ್ದಪ್ಪ ಅಂತ ಕೇಳ್ತಾರೆ, ಅದು ಯಾವ್ದು? DG and IGP. ಯಾವ್ದು? DG and IGP ಅವ್ರು ಏನಪ್ಪ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಏನಾಗಿರ್ತದ ಅತ್ಯುನ್ನತ ಹುದ್ದೆ ಆಗಿರ್ತದ. ಡೈರೆಕ್ಟರ್ ಜನರಲ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಇದು ಪೊಲೀಸ್ ಇಲಾಖೆಯಲ್ಲಿ ಏನಪ್ಪ ಅಂದ್ರೆ ಅತ್ಯುನ್ನತ ಹುದ್ದೆ. ಅರ್ಥ ಆಗ್ತೇನ? ಸೊ ಇನ್ನೊಂದು ಪ್ರಶ್ನೆ ಕೇಳಿದ್ದೆ ಸರ್. ನೋಡಿ ನಮ್ಮ ಹುಡುಗರು ಬಹಳ ಓದಿರ್ತಾರೆ ಸರ್. ಯಾಕೆ ನಂದು ಎಷ್ಟೋ ಓದ್ತೀನಿ ಸರ್, ದಳತನ ಕುಂತ್ಕೋತೀನಿ ಸರ್, ಆದ್ರೂ ಸೆಲೆಕ್ಷನ್ ಆಗೋ ಉಂಟು. ಏನು ಓದ್ಬೇಕು ಅದನ್ನು ಓದಿರಂಗಿಲ್ಲ. ಚಂದನ ಓದಿರ್ತಾವ ಸರ್, ಎಕ್ಸಾಮ್ ಸೆಂಟರ್ ನಾಗ ಹೋಗಿ ಕುಂತ್ಕೊಂಡಿರ್ತಾವ. ಯಾವ್ದಕ್ಕೋ ಕ್ವಶನ್ ಹೋಗಿ ಯಾವ್ದಕ್ಕೋ ಆನ್ಸರ್ ಮಾಡ್ತಾರೆ. ಅರ್ಥ ಆಗ್ತೇನ?
ಪ್ರಶ್ನೆಯನ್ನು ಸರಿಯಾಗಿ ಯಾವ ವ್ಯಕ್ತಿ ಅವಲೋಕನ ಮಾಡ್ತಾನಪ್ಪ ಅಂದ್ರೆ ಅವನು ವಿಜಯದ ಶಾಲೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಾನೆ ಸರ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಸರ್, ಓಕೆನಾ. ಸೊ ಬಹಳ ಇಂಪಾರ್ಟೆಂಟ್, ಕೇಳಿರದ ಒಂದು ಪ್ರಶ್ನೆ ಅಲ್ಲಿ ಆನ್ಸರ್ ಹಾಕಿರೋದ ಒಂದು ಪ್ರಶ್ನೆ, ಅರ್ಥ ಆಯ್ತೇನಾ. ಸೊ ಆತರ ಆಗ್ಬಾರ್ದು ಸರ್, ಬಹಳ ಇಂಪಾರ್ಟೆಂಟ್. ಪೊಲೀಸ್ ಇಲಾಖೆಯಲ್ಲಿ ಅತ್ಯುನ್ನತವಾದ ಡಿಜಿ ಐಜಿಪಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಸರ್, IPS ಅಧಿಕಾರಿಗಳಲ್ಲಿ ಯಾವ ಅಧಿಕಾರಿಗಳಲ್ಲಿ, ಸಾರಿ ಬಹಳ ಇಂಪಾರ್ಟೆಂಟ್, IPS, ಓಕೆನಾ, ಇಂಡಿಯನ್ ಪೊಲೀಸ್ ಸರ್ವಿಸ್. IPS ಅಧಿಕಾರಿಗಳಲ್ಲಿ ಯಾವ ಅಧಿಕಾರಿಗಳಲ್ಲಿ, IPS ಅಧಿಕಾರಿಗಳಲ್ಲಿ ಅತ್ಯುನ್ನತ ಹುದ್ದೆ ಯಾವುದು ನೋಡಿ. ನಾನು ಕೇಳಕತ್ತಿದ್ದು ಇಂಪಾರ್ಟೆಂಟ್, ಪೊಲೀಸ್ ಇಲಾಖೆಯಲ್ಲಿ ಅಲ್ಲ, ಓಕೆನಾ. ಸೊ ಕರೆಕ್ಟ್ ಗಮನಿಸ್ರಿ, ಪೊಲೀಸ್ ಇಲಾಖೆಯಲ್ಲಿ ಅಂತ ಕೇಳಿದ್ರ ಡಿಜಿ ಅಂಡ್ IGP ಹೌದಾ. ಸೊ ಹಾಗಾದ್ರೆ IPS, ಓಕೆನಾ, ಇಂಡಿಯನ್ ಪೊಲೀಸ್ ಸರ್ವಿಸ್, ಭಾರತೀಯ ಪೊಲೀಸ್ ಸೇವೆ, ಈ ಇಲಾಖೆಯಲ್ಲಿ ಅತ್ಯುನ್ನತ ಹುದ್ದೆ ಯಾವುದು ಅಂತ ಕೇಳ್ತಾನ. IPS ಆಫೀಸರ್ಸ್ ಗಳಲ್ಲಿ ಅತ್ಯುನ್ನತ ಹುದ್ದೆ ಯಾವುದು ಅಂತ ಕೇಳಿದ್ರೆ IB, ಯಾವ್ದ IBಯ ಮಹಾನಿರ್ದೇಶಕರು. ಆ IB ಹೆಸರ ಬಹಳ ಇಂಪಾರ್ಟೆಂಟ್, IBಯ ಮಹಾನಿರ್ದೇಶಕರು, IBಯ ಮಹಾನಿರ್ದೇಶಕರು, ಓಕೆನಾ. ಇಂಟೆಲಿಜೆನ್ಸ್ ಬ್ಯೂರೋ, ಓಕೆನಾ, ಇಂಟೆಲಿಜೆನ್ಸ್ ಬ್ಯೂರೋದ ಮಹಾನಿರ್ದೇಶಕರು ಏನಾಗಿರ್ತಾರಪ್ಪ ಅಂದ್ರೆ IPS ಅಧಿಕಾರಿಗಳಲ್ಲಿ ಏನಾಗಿರ್ತಾರ, ಅತ್ಯುನ್ನತ ಹುದ್ದೆಯನ್ನು ಏನಪ್ಪ ಅಂದ್ರ ಅಲಂಕಾರವನ್ನು ಮಾಡಿರ್ತಾರ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇದಾದ್ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರ, ಏನಪ್ಪ, ಕರ್ನಾಟಕ ರಾಜ್ಯದ ಯಾವ್ದ, ಕರ್ನಾಟಕ ರಾಜ್ಯದ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಏನ್ ಕೇಳ್ತಾರಪ್ಪ ಅಂದ್ರೆ ಕರ್ನಾಟಕ ಜೊತೆನ. ಸೊ ಇಲ್ಲಿ ಎರಡು ಪ್ರಶ್ನೆಗಳನ್ನ ಸ್ವಲ್ಪ ಸರಿಯಾಗಿ ಗಮನಿಸ್ಬಿಡ್ರಿ. ಸೊ ಅದನ್ನ ಇಲ್ಲಿ ಬರ್ಬೋಣ ಬೇರೆಪ್ಪ, ವೇಟ್ ಮಾಡ್ರಿ, ಒಂದೇ ಕ್ಲಾಸ್. ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಅಕಾಡೆಮಿ, ಕರ್ನಾಟಕ ರಾಜ್ಯ ಪೊಲೀಸ್ ಅಕಾಡೆಮಿ, ಓಕೆನಾ. ಸೊ ಇದು ಎಲ್ಲಿ ತಂದಕ್ಕೆ ಎಕ್ಸಾಮ್ ಇಂಪಾರ್ಟೆಂಟ್, ಅರ್ಥ ಆಗ್ತದ. ಕರ್ನಾಟಕ ರಾಜ್ಯದ ಪೊಲೀಸ್ ಅಕಾಡೆಮಿ. ನಾನು ಮೊನ್ನೆ ತಾನೇ ಮೈಸೂರು ಜಿಲ್ಲೆ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲಾ ಪ್ರಶ್ನೆಗಳನ್ನು ಹೇಳಿದ್ದೆ ಸರ್. ಏನಂತ, ಮೈಸೂರು ಜಿಲ್ಲೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೀತಾರ. ಅಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಐತಿ. 1916ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸ್ಥಾಪನೆ ಮಾಡಿದ್ರು. 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ರು. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅನ್ನು ಸ್ಥಾಪನೆ ಮಾಡಿದ್ರು. ಹೇಳಿದ್ರಿ ಸರ, ಬಹಳ ಇಂಪಾರ್ಟೆಂಟ್ ಇವೆಲ್ಲವನ್ನು ಕೇಳ್ತಾರೆ. ಮೈಸೂರು ಅರಮನೆ ಇದೆ, ಅದರ ಪ್ರಧಾನ ಶಿಲ್ಪಿ ND ಇರ್ವಿನ್, ಓಕೆನಾ. ಅದರ ಇನ್ನೊಂದು ಹೆಸರು ಅಂಬಾವಿಲಾಸ ಅರಮನೆ ಅಂತ ಕರಿತೀವಿ. ಏನಿಲ್ರಿ ಸರ, ಎಲ್ಲ ಗೊತ್ತಿರ್ಬೇಕು. ಕೇಂದ್ರೀಯ ವಾಕ್ ಮತ್ತು ಶ್ರವಣಘೋಷ ಸಂಸ್ಥೆ ಇಲ್ಲೇ ಇದೆ. ಗಂಗೂಬಾಯಿ ಆಂಗ್ಲ ಸಂಗೀತ ವಿಶ್ವವಿದ್ಯಾಲಯ ಇಲ್ಲೇ ಇದೆ. CFTRI, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಅಲ್ಲೇ ಇದೆ. ಸೊ ಬಹಳ ಇಂಪಾರ್ಟೆಂಟ್, ಕೇಂದ್ರೀಯ ವಾಕ್ ಮತ್ತು ಶ್ರವಣದೋಷ ನಿವಾರಣಾ ಸಂಸ್ಥೆ ಮೈಸೂರಿನಲ್ಲಿದೆ. ಅರ್ಥ ಆಗ್ತಿದೆ. ರೇಷ್ಮೆ ಸಂಶೋಧನಾ ಸಂಸ್ಥೆ ಮೈಸೂರಿನಲ್ಲಿದೆ. ಅತಿ ಹೆಚ್ಚು ತಂಬಾಕು ಉತ್ಪಾದನೆ ಮಾಡುವಂತ ಕರ್ನಾಟಕದ ಜಿಲ್ಲೆ ಎಲ್ಲಿದೆ, ಮೈಸೂರಿನಲ್ಲಿದೆ. ಚಾಮುಂಡಿ ಬೆಟ್ಟಕ್ಕೆ ಏನಪ್ಪ ಅಂದ್ರೆ 1000 ಮೆಟ್ಟಿಲುಗಳನ್ನು ಹಾಕಿಸಿದ ದೊಡ್ಡ ದೇವರಾಜ ಒಡೆಯರು, ಅದು ಕೂಡ ಅಲ್ಲಿ ಇದೆ. ಸೊ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೆನಪಿರಬೇಕು, ಕರ್ನಾಟಕ ರಾಜ್ಯದ ಸೊ ಬಹಳ ಇಂಪಾರ್ಟೆಂಟ್ ಪೊಲೀಸ್ ಅಕಾಡೆಮಿ, ಓಕೆನಾ. ಸೊ ಎಲ್ಲಿದೆ ಕರ್ನಾಟಕ ರಾಜ್ಯದ ಪೊಲೀಸ್ ಅಕಾಡೆಮಿ ಅಂತ ಕೇಳಿದ್ರೆ ಎಲ್ಲಿದೆ, ಮೈಸೂರು. ಕರ್ನಾಟಕ ರಾಜ್ಯದ ಪೊಲೀಸ್ ಅಕಾಡೆಮಿ ಇರುವಂತದ್ದು, ಓಕೆನಾ, ಎಲ್ಲಿದೆ, ಮೈಸೂರಿನಲ್ಲಿದೆ, ಓಕೆನಾ. ಸೊ ಅದೇ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ನೋಡಿ, ಇಂಪಾರ್ಟೆಂಟ್ ಯಾವ್ದ, ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ, ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇದು ಎಲ್ಲೈತೆ ಅಂತ ಕೇಳ್ತಾರ. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಂಬುದು ಎಲ್ಲೈತಿ. ಸೊ ಬಹಳ ಇಂಪಾರ್ಟೆಂಟ್ ಗೊತ್ತಿರಬೇಕು, ಓಕೆನಾ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಎಲ್ಲಿದೆ, ತೆಲಂಗಾಣದ ಹೈದರಾಬಾದ್, ಓಕೆನಾ. ಎಲ್ಲಿದೆ, ತೆಲಂಗಾಣದ ಯಾವ ದೇಶದಾಗ ಐತಿ, ಹೈದರಾಬಾದ್ 20 ಸಲ ಹೇಳಿನಿ. ಹೈದರಾಬಾದ್ ಎಂಬುದು ಮುತ್ತಿನ ನಗರಿ, ಭಾಗ್ಯನಗರಿ, ಅರ್ಥಾತ್ ಚಾರ್ಮಿನಾರ್ ಹೈದರಾಬಾದ್ ಐತಿ. ನೆನಪಿರಬೇಕು, ಎಕ್ಸಾಮ್ ಕೇಳ್ತಾನ, ಬಹಳ ಇಂಪಾರ್ಟೆಂಟ್. ಹೈದರಾಬಾದ್ ಎಂಬುದು ಮೂಸಿ ನದಿಯ ದಡದ ಮೇಲಿದೆ, ಅರ್ಥಾತ್ ಇಂಪಾರ್ಟೆಂಟ್, ಸ್ವಲ್ಪ ನೆನಪಿರ್ಲಿ. ತೆಲಂಗಾಣ ರಾಜ್ಯದ ಏನಪ್ಪಾ ಅಂದ್ರೆ ಪ್ರಸ್ತುತ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ರೇವಂತ್ ರೆಡ್ಡಿ. ಭಾರತದಲ್ಲಿ 2014 ಜೂನ್ 2ನೇ ತಾರೀಕಿಗೆ ಏನಾಗಿರಪ್ಪ ಅಂದ್ರೆ ಶ್ರೀಕೃಷ್ಣ ಆಯೋಗದ ಮುಖಾಂತರ ಏನಪ್ಪಾ ಅಂದ್ರೆ ರಚನೆ ಆಗ್ಯದ. ಅರ್ಥಾತ್ ಏಷ್ಯಾ ಖಂಡದ ಅತಿ ದೊಡ್ಡ ಏಕಕಾಲ ನೀರಾವರಿ ಯೋಜನೆ ಕಾಲೇಶ್ವರಂ ಏಕ ನೀರಾವರಿ ಯೋಜನೆ, ಗೋದಾವರಿ ನದಿಗೆ ಇಂಪಾರ್ಟೆಂಟ್ ಎಲ್ಲೈತಿ, ಇಲ್ಲೇ ಐತಿ. ನೆನ್ಪಿಟ್ಕೊಡಿ, ಇವೆಲ್ಲ ಎಕ್ಸಾಮ್ ಗಳನ್ನ ಏನಪ್ಪ ಅಂತಂದ್ರೆ ಕೇಳ್ತಾನ. ಅರ್ಥಕ್ಕೆನ ಇತ್ತೀಚೆಗೆ ಈ ಮತದಾನ ಯೋಜನೆಯನ್ನ ಜಾರಿಗೆ ತಂದ ರಾಜ್ಯ ಯಾವಪ್ಪ ಅಂದ್ರೆ ತೆಲಂಗಾಣ ಸರ್ಕಾರ. ಅರ್ಥಕ್ಕೆ ಯಾವ ರಾಜ್ಯ, ತೆಲಂಗಾಣ. ಇತ್ತೀಚೆಗೆ ಏನಪ್ಪ ಅಂದ್ರೆ ಇಡೀ ನಮ್ಮ ಭಾರತದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತ ಸಾಂಸ್ಕೃತಿಕ ಹಬ್ಬ ನಡೀತಿ, ಇಂಪಾರ್ಟೆಂಟ್, ಓಕೆನಾ. ಸಂಬಂಧ ಸಾರಕ್ಕ ಅಂತ ಒಂದು ಹಬ್ಬ ಐತಿ, ಎಲ್ಲಿದೆ ಅನ್ನೋದು ತೆಲಂಗಾಣ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ. ನೋಡಿ ಎಷ್ಟಿದೆ,
ಹೇಳ್ತಾ ಹೋದ್ರೆ ಸಾಗರ ಸರ್. ಓಕೆನಾ? ಸೊ ಸಾಧ್ಯವಾದಷ್ಟು ಇಂಪಾರ್ಟೆಂಟ್. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ತೆಲಂಗಾಣದ ಹೈದರಾಬಾದ್ ನಲ್ಲಿದೆ. ಇದನ್ನು ಸರ್ದಾರ್ ವಲ್ಲಭಾಯ್ ಪಾಟೀಲ್ ಪೊಲೀಸ್ ಅಕಾಡೆಮಿ ಅಂತ ಕೂಡ ಕರೀತಾರೆ. ಬೇಜನ್ಸ್ ಅಲ್ಲಿ ಏನಪ್ಪಾ ಅಂತಂದ್ರ ಈ ವಿಷಯವನ್ನು ಕೂಡ ಏನ್ ಮಾಡಿದೀನಪ್ಪ ಅಂದ್ರೆ ನಿಮಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅರ್ಥ ಆಗ್ತೇನಾ? ಸೊ ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ನಾವು ಯಾವ್ದ್ರ ಮೇಲೆ ಏನಪ್ಪಾ ಅಂತಂದ್ರೆ ವಿಷಯಗಳನ್ನ ಗಮನಿಸಿದ್ವಿ. ಪೊಲೀಸ್ ಇಲಾಖೆಗೆ, ಯಾವ ಇಲಾಖೆಗೆ? ಸೊ ಪೊಲೀಸ್ ಇಲಾಖೆಗೆ ಏನಪ್ಪಾ ಅಂತಂದ್ರೆ ಈ ಎಲ್ಲಾ ವಿಷಯಗಳ ಮೇಲೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನ ತೆಗಿತಾ ಹೋಗ್ತಾನೆ. ಅರ್ಥ ಆಗ್ತೀರಾ? ಏನ್ ಮಾಡ್ತಾನೆ? ಪ್ರಶ್ನೆಗಳನ್ನ ತೆಗಿತಾ ಹೋಗ್ತಾನೆ. ನೆಕ್ಸ್ಟ್ ನಿಮಗೆ ಕೊನೆಯದಾಗಿ ಏನಪ್ಪಾ ಅಂತಂದ್ರೆ 2 ಹೋಮ್ ವರ್ಕ್ ಕೊಡ್ತೀನಿ ಸರ್. ಓಕೆನಾ? ಆ ಹೋಮ್ ವರ್ಕ್ ಗಳನ್ನ ನೀವೇನ್ ಮಾಡ್ಬೇಕು? ಸೊ ನನಗೆ ಆನ್ಸರ್ ಮಾಡ್ಬೇಕು. ಓಕೆನಾ? ಸೊ ಇಂಪಾರ್ಟೆಂಟ್ ನೋಡ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ರಿ. ಏನಪ್ಪಾ ಅಂತಂದ್ರೆ ಸೊ ನೋಡ್ರಿ ಇಂಪಾರ್ಟೆಂಟ್, ಕರ್ನಾಟಕ ರಾಜ್ಯದ ಪ್ರಸ್ತುತ, ಓಕೆನಾ, ಕರ್ನಾಟಕ ರಾಜ್ಯದ ಪ್ರಸ್ತುತ ಏನಪ್ಪಾ ಅಂತಂದ್ರೆ ಡಿಜಿ ಅಂಡ್ ಐಜಿಪಿ ಯಾರದರ? ಕರ್ನಾಟಕ ರಾಜ್ಯದ ಪ್ರಸ್ತುತ ಡಿಜಿ ಅಂಡ್ ಐಜಿಪಿ ಇವಾಗ ಪ್ರೆಸೆಂಟ್ ಯಾರದರ? ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬೆಂಗಳೂರಿನ, ಯಾವ ಊರಿನ? ಬೆಂಗಳೂರಿನ ಇಂಪಾರ್ಟೆಂಟ್ ಬೆಂಗಳೂರಿನ ನೂತನ ಪೊಲೀಸ್ ಕಮಿಷನರ್. ಓಕೆನಾ? ಬೆಂಗಳೂರಿನ ನೂತನ ಪೊಲೀಸ್ ಕಮಿಷನರ್. ಓಕೆನಾ? ಯಾರದರ ಪ್ರೆಸೆಂಟ್? ಓಕೆನಾ? ಸೊ ಈ 2 ಪ್ರಶ್ನೆಗೆ ಏನ್ ಮಾಡ್ರಪ್ಪ ಅಂತಂದ್ರೆ ನೀವು ಆನ್ಸರ್ ಮಾಡುವಂತ ಕೆಲಸವನ್ನ ಏನಪ್ಪಾ ಅಂದ್ರೆ ಮಾಡ್ರಿ. ಸೊ ಓಕೆನಾ ಸ್ಪರ್ಧಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ, ಜಸ್ಟ್ ಪೊಲೀಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ವಿಷಯಗಳನ್ನ ಏನಪ್ಪಾ ಅಂತಂದ್ರೆ ನೀವು ತಿಳ್ಕೊಂಡಿದ್ದೆ ಆಯ್ತಪ್ಪ ಅಂತಂದ್ರೆ ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂದ್ರ ಈ ಎಲ್ಲಾ ಪ್ರಶ್ನೆಗಳು ಏನಾಗ್ತಪ್ಪ ಅಂದ್ರೆ ಮರುಕಳಿಸುವಂತ ಸಾಧ್ಯತೆ ಏನಪ್ಪಾ ಅಂತಂದ್ರೆ ಇರ್ತದೆ. ಓಕೆನಾ? ಸರಿಯಾಗಿ ಏನಪ್ಪಾ ಅಂತಂದ್ರೆ ನೋಡಿ, ಯಾವುದೇ ಏನಪ್ಪಾ ಅಂದ್ರೆ ಬುತ್ತಿಯನ್ನು ರೆಡಿ ಮಾಡಿ ಇಟ್ಕೊಂಡ್ರಪ್ಪ ಅಂದ್ರೆ ಅದನ್ನ ಊಟ ಮಾಡೋದು ದೊಡ್ಡ ವಿಷಯ ಅಲ್ರಿ. ಹೌದಾ? ಸೊ ಹಸುವಾದ ಘಟನೆ ಏನಪ್ಪಾ ಅಂದ್ರೆ ಊಟ ತಯಾರು ಮಾಡೋದಲ್ರಿ. ಅರ್ಥಾತ್ ಅದಕ್ಕೆ ಮುಂಚಿತವಾಗಿ ಏನಪ್ಪಾ ಅಂದ್ರೆ ತಯಾರು ಮಾಡಿದ್ರೆ ಅದು ಸಮಯಕ್ಕೆ ಸರಿಯಾಗಿ ಏನಪ್ಪಾ ಅಂದ್ರೆ ಊಟ ಮಾಡಕ್ಕೆ ಏನಪ್ಪಾ ಅಂದ್ರೆ ಅವಶ್ಯಕತೆ ಬೀಳುತ್ತದೆ ಎಂಬ ಉದ್ದೇಶ ಇಟ್ಕೊಂಡು ಏನಪ್ಪಾ ಅಂದ್ರೆ ಒಂದೇ ಒಂದು ವಿಷಯವನ್ನು ತೆಗೆದುಕೊಂಡು ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ಹೇಳಿದೀನಿ. ಸೊ ಅದನ್ನ ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಅವಲೋಕನ ಮಾಡಿ ಏನಪ್ಪಾ ಅಂದ್ರೆ ನೋಟ್ಸ್ ಮಾಡ್ಕೊಂಡಿದ್ದೆ. ಅದರ ಜೀವನದಲ್ಲಿ ಏನಪ್ಪಾ ಅಂದ್ರೆ ನೀವು ಅತಿ ಬೇಗ ಸಕ್ಸಸ್ ಅನ್ನು ಕಾಣ್ತೀರಿ. ಓಕೆನಾ? ಮತ್ತೆ ಮುಂದಿನ ತರಗತಿಯಲ್ಲಿ ಏನಪ್ಪಾ ಅಂತಂದ್ರ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್.